ಸೊ ನಮ್ಮ ಲೈಫಲ್ಲಿ ಸಡನ್ ಒಂದು ಚೇಂಜ್ ಬರಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯ, ಎಲ್ಲರ ಎದುರು ನೋಡುವಿಕೆ ಅಲ್ವಾ. ಇವತ್ತು ನೋಡಿ, ನಾವು ಒಂದು ಕೆಲಸ ಮಾಡಿ ಒಂದು ಕಂಪನಿಯಲ್ಲಿ ಸ್ವಲ್ಪ ಸಂಪಾದನೆ ಮಾಡಿ ಯಾವ ಕಾಲಕ್ಕೆ ಮುಂದಕ್ಕೆ ಹೋಗೋದು. ಸಡನ್ನಿಗೆ ಒಂದು ಸಡನ್ನಿಗೆ ಒಂದು ಗ್ರೇಸು ನಮ್ಮನ್ನು ಮಿಲಿನಿಯರ್ ಆಗಿ ಮಾಡುತ್ತೆ. ಆ ಮಿಲಿನಿಯರ್ ಅನಾಯಿಂಟಿಂಗ್ ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಇರಲಿ. ಕೆಲವರು ಹೇಳ್ತಾರೆ, ಪಾಸ್ಟರ್ ಲಕ್ಷ ಕೋಟಿ ಎಲ್ಲ ಹೊಲ್ಟೋಯ್ತು ಪಾಸ್ಟರ್. ನಾನೇನು ಹೇಳ್ತೇನೆ, ಜೀವ ಮಾತ್ರ ಐತೆ ತಾನೆ, ತಿರ್ಗಾ ಲಕ್ಷ ಕೋಟಿನ ಮತ್ತೆ ಸಂಪಾದನೆ ಮಾಡ್ಕೊಬೋದು. ಜೀವ ಒಂದು ಇದ್ದರೆ ಮತ್ತೆ ಎಲ್ಲನೂ ಸಂಪಾದನೆ ಮಾಡ್ಕೊಬೋದು. ಸೊ ಇವತ್ತು ನಾನು ಮಾತಾಡ್ತಾನೆ ಒಂದು ಅಭಿಷೇಕ ರಿಲೀಸ್ ಆಗುತ್ತೆ. ಮಂಗಳೂರು, ಉಡುಪಿ, ಕಾರವಾರ, ಹುಬ್ಳಿ, ಧಾರವಾಡ ಎಲ್ಲ ಕಡೆನೂ ಕರ್ನಾಟಕ ಗೆಟ್ ರೆಡಿ ಫಾರ್ ಬಿಸ್ನೆಸ್ ಅನಾಯಿಂಟಿಂಗ್. ಇವತ್ತಿಂದ ನಿನ್ನ ಬಿಸ್ನೆಸ್ ಅಪ್ಗ್ರೇಡ್ ಆಗುತ್ತೆ. ಬಿಸ್ನೆಸ್ ಮಾಡೋದಕ್ಕೆ ಹೊಸ ಯೋಚನೆಗಳನ್ನು ದೇವರು ಇವತ್ತು ನಿಮಗೆ ಕೊಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ನೋಡಿ, ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಗಾಡ್ಸ್ ಒರಿಜಿನಲ್ ಪ್ಲ್ಯಾನ್ ಈಸ್ ನಾಟ್ ವರ್ಕಿಂಗ್. ನೀವು ಕೆಲಸ ಮಾಡೋದು ದೇವರ ಚಿತ್ತ ಅಲ್ಲ, ಬಿಸ್ನೆಸ್ ಮಾಡೋದು ದೇವರಿಗೆ ಇಷ್ಟ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಇವತ್ತು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ. ಬಿಸ್ನೆಸ್ ಟಿಪ್ಸ್. ಒಂದು ವೇಳೆ ಕೆಲಸ ಮಾಡ್ತಾ ಇರೋರು ಬಿಸ್ನೆಸ್ ಬಗ್ಗೆ ಕಲ್ತ್ಕೊಬೋದು. ಬಿಸ್ನೆಸ್ ಮಾಡ್ತಾ ಇರೋರು ಒಂದು ವೇಳೆ ಅಪ್ಗ್ರೇಡ್ ಮಾಡ್ಕೊಬೋದು. ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡ್ತಾ ಇಲ್ಲ ಅನ್ನೋರಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಯೋಚನೆಗಳು ಇವತ್ತು ಈ ಸಂದೇಶದ ಮುಖಾಂತರ ಬರುತ್ತೆ. ಟುಡೇ ಈಸ್ ಬಿಸ್ನೆಸ್ ಅನಾಯಿಂಟಿಂಗ್. ಪ್ರೈಸ್ ದಿ ಲಾರ್ಡ್. ಇವತ್ತು ವ್ಯಾಪಾರಗಳನ್ನು ಮಾಡುವಂಥ ಅಭಿಷೇಕನ ಯೇಸುವಿನ ನಾಮದಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಆಮೆನ್. ಕೆಲವೊಂದು ಪ್ರಸಂಗಗಳು ಕೆಲವರು ಹೇಳ್ತಾರೆ, ಪಾಸ್ಟರ್ ಇವತ್ತು ದೇವ್ರು ನನಗೇ ಮಾತಾಡಿದ್ರು. ನೋಡಿ, ಎಲ್ಲೋ ಯಾರ್ಯಾರಿಗೋ ದೇವ್ರು ಮಾತಾಡ್ತಾ ಇರ್ತಾರೆ. ಎಷ್ಟೋ ಜನ ಇವತ್ತು ಬಿಸ್ನೆಸ್ ಹೆಂಗೆ ಮಾಡಬೇಕು, ಬಿಸ್ನೆಸ್ ಮಾಡೋದೇ ಬೇಡವಾ, ಬಿಡೋ ಕೆಲಸ ಮಾಡಿಕೊಂಡೇ ಇದು ಬಿಡೋಣ, ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇವತ್ತು ಯಾರು ಇವತ್ತು ದೇವ್ರು ನನ್ನೊಂದಿಗೆ ಮಾತನಾಡ್ತಾರೆ ಅಂತ ಎದುರು ನೋಡ್ತಾ ಇರ್ತಾರೋ ಅವರೊಂದಿಗೆ ದೇವ್ರು ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಅಭಿವೃದ್ಧಿ ಆಗೋದು ದೇವರ ಚಿತ್ತ. ಎಲ್ಲರೂ ಹೇಳಿ. ಸೊ ಅಭಿವೃದ್ಧಿ ಆಗೋದಕ್ಕೆ ಅನೇಕ ದಾರಿಗಳು ಉಂಟು. ಕೆಲವರು ಹೇಳ್ತಾರೆ, ಪಾಸ್ಟರ್ ಈ ಸಂದೇಶನ ನೀವು ನಮ್ಗೆ ಹೇಳ್ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಇನ್ನೂ ಸ್ವಲ್ಪ ಮುಂಚೆನೇ ನೀವು ಹೇಳಿದರೆ ಚೆನ್ನಾಗಿರೋದು ಪಾಸ್ಟರ್ ಅಂತ. ನಾನೇನು ಹೇಳ್ತೀನಿದ್ರೆ, ಯಾವುದೂ ಲೇಟ್ ಇಲ್ಲ ಹೇಳಿ. ಯಾವುದನ್ನು ನಿಮ್ಮನ್ನು ಮುಟ್ಟು ನೋಡ್ಕೊಳ್ಳಿ, ಇನ್ನೂ ಜೀವ ಆಯ್ತಾ ಎಲ್ಲ ತೊಗೊಬೋದು. ಸತ್ತೋಗಿರೋರ್ಗೆ ಪ್ರಾಬ್ಲಮ್, ಹೊಲ್ಟೋದ್ರು ಅವರು ಅಂತ ಹೇಳ್ತಾರೆ. ನಾವು ಇನ್ನೂ ಬದುಕಿದ್ದೀವಿ. ಕೆಲವರು ಹೇಳ್ತಾರೆ, ಪಾಸ್ಟರ್ ಲಕ್ಷ ಕೋಟಿ ಎಲ್ಲ ಹೊಲ್ಟೋಯ್ತು ಪಾಸ್ಟರ್. ನಾನೇನು ಹೇಳ್ತೇನೆ, ಜೀವ ಮಾತ್ರ ಐತೆ ತಾನೆ, ತಿರ್ಗಾ ಲಕ್ಷ ಕೋಟಿನ ಮತ್ತೆ ಸಂಪಾದನೆ ಮಾಡ್ಕೊಬೋದು. ಜೀವ ಒಂದು ಇದ್ದರೆ ಮತ್ತೆ ಎಲ್ಲನೂ ಸಂಪಾದನೆ ಮಾಡ್ಕೊಬೋದು. ಸೊ ಇವತ್ತು ನಾನು ಮಾತಾಡ್ತಾನೆ ಒಂದು ಅಭಿಷೇಕ ರಿಲೀಸ್ ಆಗುತ್ತೆ. ಮಂಗಳೂರು, ಉಡುಪಿ, ಕಾರವಾರ, ಹುಬ್ಳಿ, ಧಾರವಾಡ ಎಲ್ಲ ಕಡೆನೂ ಕರ್ನಾಟಕ ಗೆಟ್ ರೆಡಿ ಫಾರ್ ಬಿಸ್ನೆಸ್ ಅನಾಯಿಂಟಿಂಗ್. ಇವತ್ತಿಂದ ನಿನ್ನ ಬಿಸ್ನೆಸ್ ಅಪ್ಗ್ರೇಡ್ ಆಗುತ್ತೆ. ಬಿಸ್ನೆಸ್ ಮಾಡೋದಕ್ಕೆ ಹೊಸ ಯೋಚನೆಗಳನ್ನು ದೇವರು ಇವತ್ತು ನಿಮಗೆ ಕೊಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಇವತ್ತಿನಿಂದ ನೀವು ಒಂದು ವೇಳೆ ಪಾಸ್ಟರ್ ಸಾವಿರಾರು ರೂಪಾಯಿ ನೋಡಿ ತುಂಬ ಬೇಜಾರಾಗಿಬಿಟ್ಟಿದೆ ಅಂದರೆ, ಲಕ್ಷಾಂತರ ರೂಪಾಯಿ ನೋಡೋದಕ್ಕೆ ದೇವರು ಸಹಾಯ ಮಾಡಲಿ. ಪಾಸ್ಟರ್ ಲಕ್ಷ ಎಲ್ಲ ನನಗೆ ಸಾಲ್ತಾ ಇಲ್ಲ ಅಂದರೆ, ಕೋಟಿ ನೋಡೋದಕ್ಕೆ ದೇವರು ಸಹಾಯ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ದೇವರನ್ನ ಪ್ರಾರ್ಥನೆ ಮಾಡ್ತಾನೇ ಇದ್ದೀನಿ ಪಾಸ್ಟರ್ ಆಶೀರ್ವಾದಕ್ಕಾಗಿ. ನೋಡಿ, ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ದೇವರು ಕೆಲವೊಂದು ಕೃಪೆಗಳನ್ನು ನಮಗೆ ಒಳಗಡೆ ಇಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದನ್ನು ಮಾತ್ರನೇ ನಾವು ಕಲಿಬೇಕು. ಕೆಲವರು, ಪಾಸ್ಟರ್ ಹೆಂಗೆ ಪಾಸ್ಟರ್ ನಿಮಗೆ ಮಾತ್ರ ಇಷ್ಟು ಆಶೀರ್ವಾದ ಅಂತ, ಎಲ್ಲ ದೇವ್ರ ಕೃಪೆ ಅಂತ ನಾನು ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಇವಾಗ ನಿಮ್ಮನ್ನು ನೋಡಿ, ಒಂದು ವೇಳೆ ನೀವು ಚೆನ್ನಾಗಿದ್ದೀರಾ, ಒಳ್ಳೆ ಕೆಲಸ ಸಿಕ್ತು, ಇಲ್ಲ ಒಳ್ಳೆ ದುಡ್ಡು ಐತೆ ಅಂತ ನಿಮ್ಮ ಹತ್ರ ಯಾರಾದರೂ ಕೇಳ್ತೀವಿ, ಏನು ಸಿಸ್ಟರ್ ತುಂಬ ಬ್ಲೆಸ್ಸಿಂಗಲ್ಲಿ ಇದ್ದೀರಾ ಅಂದರೆ ನೀವೇನು ಹೇಳ್ತೀರಾ? ಏನು ಹೇಳ್ತೀರಾ? ಸೊ ದುಡ್ಡಿರೋರ್ಗೆ ದೇವ್ರ ಕೃಪೆ, ಇಲ್ಲದೇ ಇರೋರಿಗೆ ಕೃಪೆ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಅಲ್ವಾ? ಇವಾಗ ಹೆಂಗೆ ಪಾಸ್ಟರ್ ನೀವು ಚೆನ್ನಾಗಿದ್ದೀರಾ ಅಂದರೆ ನಾನು ಆನ್ಸರು ಏನಿಲ್ಲ ಸಿಸ್ಟರ್, ಎಲ್ಲ ದೇವ್ರ ಕೃಪೆ ಅಂತ ಹೇಳಿದರೆ, ಇಲ್ಲದೇ ಇರೋರಿಗೆ ಏನಾಗುತ್ತೆ? ಓಹೋ, ಹಂಗಾದ್ರೆ ಈ ಪಾಸ್ಟ್ ಕೃಪೆ ಐತೆ, ನಮಗೆ ಕೃಪೆ ಇಲ್ವಾ ಅಂತ ಯೋಚನೆ ಮಾಡ್ತಾರೆ. ಕೃಪೆ ಅನ್ನೋದು ಎಲ್ಲರಿಗೂ ಇದೆ. ಅವ್ರು ಹೆಂಗೆ ಯೂಸ್ ಮಾಡ್ಕೊಳ್ತಾರೋ ಅದರ ಮೇಲೇ ಆಶೀರ್ವಾದಗಳು ಇರೋದು. ಕೆಲವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಕುಂತ್ಕೊಂಡಿದ್ದ ಜಾಗದಲ್ಲೇ ಎಲ್ಲ ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡಿದ್ದಾರೆ. ನೀವು ಕೆಲವೊಂದು ಕಡೆ ಹೋಗಬೇಕು, ಕೆಲವೊಂದನ್ನು ಮಾತಾಡಬೇಕು, ಕೆಲವೊಂದು ತೀರ್ಮಾನಗಳನ್ನು ಮಾಡಬೇಕು. ಅದನ್ನೆಲ್ಲ ಇವತ್ತು ಸ್ವಲ್ಪ ನಾನು ಹೇಳ್ಕೊಡ್ತೀನಿ. ಬಂದವರು ಧನ್ಯರು.
ಈ ವಾಕ್ಯನ ಕೇಳ್ತಾ ಇರೋರು ಧನ್ಯರು. ಆಮೇಲೆ ನಿಮ್ಮ ಮೇಲೆ ದೇವರು ಕೋಟಿ ಕೋಟಿ ಬರುವಂಥ ಅನಾಯಿಂಟಿಂಗ್ನ ನಿಮ್ಮ ಮೇಲೆ ಇಟ್ಟಿರೋದಕ್ಕೆ ಇವತ್ತು ನೀವು ಈ ಸಂದೇಶನ ಕೇಳ್ತಾ ಇದ್ದೀರಾ. ಆಮೇಲೆ ದೇವ್ರ ಚಿತ್ತ ಇಲ್ಲದೆ ಇವತ್ತು ನೀವು ಈ ಸಂದೇಶನ ಕೇಳ್ತಾ ಇಲ್ಲ. ಸೊ ಗಾಡ್ ಆ್ಯಸ್ ಎ ಬ್ಲೆಸ್ಸಿಂಗ್ ಪ್ಲ್ಯಾನ್ ಆನ್ ಯು. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯ. ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗ ಪ್ರಾರ್ಥನೆ ಮಾಡ್ತಾ ಇದ್ದರೆ ದೇವರು ಭಾಗ್ಯನ ಕೊಡ್ತಾರಾ ಇಲ್ಲ ಸಂಪಾದಿಸೋದಕ್ಕೆ ಸಾಮರ್ಥ್ಯನ ಕೊಡ್ತಾರ? ಪಾಸ್ಟರ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರಿಗಾಗಿ ಕೊಡ್ತಾ ಇದ್ದೀನಿ. ನೋಡಿ, ಕೊಡೋರಿಗೆ, ದಶಮಾಂಶ ಕೊಡೋರಿಗೆ, ಪ್ರಾರ್ಥನೆ ಮಾಡೋರಿಗೆ, ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋರಿಗೆ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಹೊಸ ಹೊಸ ಐಡಿಯಾಸ್ ಕೊಡ್ತಾರೆ. ಇವತ್ತು ಹೊಸ ಹೊಸ ಐಡಿಯಾಗಳು ನಿಮಗೆ ಉತ್ಪತ್ತಿ ಆಗಲಿ. ಯೇಸುವಿನ ನಾಮದಲ್ಲಿ ಬಿಸ್ನೆಸ್ ಐಡಿಯಾ ಉತ್ಪತ್ತಿ ಆಗಲಿ. ಆಮೇಲೆ ಅನೇಕರು ಸಾಕ್ಷಿಯೊಂದಿಗೆ ಬರ್ತಾರೆ, ಪಾಸ್ಟರ್ ನಿಮ್ಮ ಪ್ರಸಂಗನ ಕೇಳಿ ಇವತ್ತು ಬಿಸ್ನೆಸ್ಸಲ್ಲಿ ನಾನು ಅಪ್ಗ್ರೇಡ್ ಆಗಿದ್ದೀನಿ ಅಂತ ಲಕ್ಷ ತೊಗೊಂಬರೋ ಥರ ದೇವರು ನಿನ್ನನ್ನು ಆಶ್ವಸ್ತಾರೆ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಇವತ್ತು ನಿಮ್ಮ ಪ್ರಸಂಗ ಕೇಳಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಥವಾ ನಮ್ಮ ಬಿಸ್ನೆಸ್ನ ಅಪ್ಗ್ರೇಡ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಇದು ಬಿಸ್ನೆಸ್ ಕ್ಲಾಸ್. ನಾನು ಹೌ ಟು ಮ್ಯಾನಿಫೆಸ್ಟ್ ಕ್ರೋರ್ಸ್ ಅಂತ ಒಂದು ಬಿಸ್ನೆಸ್ ಆ್ಯಡ್ ನೋಡಿದೆ. ಆ್ಯಡ್ ಮ್ಯಾನಿಫೆಸ್ಟಿಂಗ್ ಕ್ರೋರ್ಸ್. ಅದಕ್ಕೆ ಫೀಸ್ ಎಷ್ಟು ಅಂದರೆ 4,37,000 ರೂಪಾಯಿ ಫೀಸ್. ಜಾಯ್ನ್ ಆಗೋದಕ್ಕೆ ಎಷ್ಟಂತೆ? 4,37,037. 4,37,000 ಫೀಸ್ ಒಳಗಡೆ ಹೋಗೋದಕ್ಕೆ. ಹೆಂಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಕಲಿಸ್ಕೊಡ್ತಾರೆ. ನಾವು ಫ್ರೀಯಾಗಿ ಇವತ್ತು ನಾನು ಅದನ್ನು ಕಲಿಸ್ಕೊಡ್ತೀನಿ. ಸೊ ನಿನ್ನ ಲೈಫಲ್ಲಿ ಕ್ರೋರ್ಸ್ ಮ್ಯಾನಿಫೆಸ್ಟ್ ಆಗಲಿ ಇವತ್ತು ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್. ಅದಕ್ಕೆ ನೋಡಿ, ಎಲ್ಲರೂ ತರ್ಮಿಲ್ ಸರ್ವಿಸ್ ಬರ್ತಾರೆ. ಇವತ್ತು ಬೆಳಿಗ್ಗೆ ಒಂದು ಬಿಸ್ನೆಸ್ ಅನಾಯಿಂಟಿಂಗ್ ಇರೋರಿಗಾಗಿಯೇ ವಿಶೇಷವಾಗಿ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಸತ್ಯವೇದ ಏನು ಹೇಳುತ್ತೆ? ಹಿ ಗಿವ್ಸ್ ಎಬಿಲಿಟಿ ಟು ಪ್ರೊಡ್ಯೂಸ್ ವೆಲ್ತ್. ಗಾಡ್ ವಿಲ್ ನಾಟ್ ಗಿವ್ ಯು ವೆಲ್ತ್, He will give you ability, He will give you power, He will give you ideas, He will give you favor. ಫಸ್ಟ್ ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಫೈನಾನ್ಸ್ ಹೆಂಗೆ ಬರುತ್ತೆ ಅನ್ನೋದನ್ನು ನಾವು ಫಸ್ಟ್ ಚೆನ್ನಾಗಿ ತಿಳ್ಕೊಂಬಿಡೋಣ. ಬನ್ನಿ, 2 Corinthians 8:9. 2 ಕೊರಿಂಥದವರು ಬರೆದ ಪುಸ್ತಕ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆ ಅಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಯು ಮೈಟ್ ಬಿಕಮ್ ರಿಚ್. ಎಲ್ಲರೂ ಹೇಳಿ, ಬಿಕಮ್ ರಿಚ್. ನೋಡಿ, ಕಾಯಿಲೆ ಇರೋರಿಗೆ ದೇವ್ರ ವಾಕ್ಯ ಹೇಳುತ್ತೆ ನಾವು ಗುಣವಾದೆವು. ಏನು ಹೇಳುತ್ತೆ? ಗುಣ ಆಗಿದ್ದೀವಿ. ಆದರೆ ಐಶ್ವರ್ಯವಂತರು ನಾನು ಐಶ್ವರ್ಯವಂತ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಗಬೇಕು. ಗುಣ ಆಗಿದ್ದೀನಿ ಅಂತ ನಂಬಿಕೆ ಹೇಳ್ಬೋದು. ನಾನು ಚೆನ್ನಾಗಿದ್ದೀನಿ, ದುಡ್ಡು ಬಂದ್ಬಿಡ್ತು ಅಂತ ನಾವು ನಂಬಿಕೆಯಲ್ಲಿ ಹೇಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಕೆಲಸ ಮಾಡಬೇಕು. ಫಸ್ಟು ಅದಕ್ಕಾಗಿ ಯೋಚನೆ ಮಾಡಬೇಕು. ಇಲ್ಲಿ ಸತ್ಯವೇದ ಹೇಳುತ್ತೆ ಯೇಸು ಕ್ರಿಸ್ತನ ಕೃಪೆಯು. ಎಲ್ಲರೂ ಹೇಳಿ, ಕೃಪೆ ಐಶ್ವರ್ಯ. ಇವಾಗ ನೀವು ರಕ್ಷಣೆ ಹೊಂದಿದೆ ಹೆಂಗೆ? ಕೃಪೆಯಲ್ಲಿ ಅಲ್ವಾ? ಸೊ ನೀವು ರಕ್ಷಣೆ ಹೊಂದೋದಕ್ಕೆ ಏನಾದರೂ ಪ್ರಯಾಸ ಪಟ್ರಾ? ಏನಿಲ್ಲ. ಹೆಂಗೆ ಬಂತು? ಕೃಪೆಯಲ್ಲಿ. ಸೊ ಅದೇ ರೀತಿಯೇ ಐಶ್ವರ್ಯನು. ನೀವು ಆಗೋದಕ್ಕೆ ಏನು ಪ್ರಯಾಸ ಇಲ್ಲ. ಇದು ಗ್ರೇಸಲ್ಲಿ ನಡೆಯುತ್ತೆ. ಟು ಬಿಕಮ್ ಮಿಲಿನಿಯರ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ನೀವು ರಕ್ಷಣೆ ಹೊಂದೋದು ಹೇಗೆ ಕೃಪೆಯಲ್ಲೋ ಅದೇ ರೀತಿಯೇ ನೀವು ಐಶ್ವರ್ಯವಂತರಾಗೋದು ಕೃಪೆಯಲ್ಲೇ. ನೋಡಿ, ಕಷ್ಟಪಟ್ಟು ಮುಂದೆ ಹೋಗೋದು ಬೇರೆ, ಸಡನ್ನಾಗಿ ದೇವ್ರು ನಮ್ಮನ್ನು ಆಶ್ವಾಸೋದು ಬೇರೆ. ಸೊ ನಮ್ಮ ಲೈಫಲ್ಲಿ ಸಡನ್ ಒಂದು ಚೇಂಜ್ ಬರಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯ, ಎಲ್ಲರ ಎದುರು ನೋಡುವಿಕೆ ಅಲ್ವಾ? ಇವತ್ತು ನೋಡಿ, ನಾವು ಒಂದು ಕೆಲಸ ಮಾಡಿ ಒಂದು ಕಂಪನಿಯಲ್ಲಿ ಸ್ವಲ್ಪ ಸಂಪಾದನೆ ಮಾಡಿ ಯಾವ ಕಾಲಕ್ಕೆ ಮುಂದಕ್ಕೆ ಹೋಗೋದು? ಆ ರೀತಿ ನಾವು ಐಶ್ವರ್ಯವಂತರಾಗಬೇಕು ಅಂದರೆ ಸ್ವಲ್ಪ ನಮ್ಮ ಸಂಪಾದನೆಯಲ್ಲಿ ಹೋಗೋಕ್ಕಾಗೋದಿಲ್ಲ. ಸಡನ್ನಿಗೆ ಒಂದು ಕೃಪೆ, ಸಡನ್ನಿಗೆ ಒಂದು ಗ್ರೇಸು ನಮ್ಮನ್ನು ಮಿಲಿನಿಯರ್ ಆಗಿ ಮಾಡುತ್ತೆ. ಆ ಮಿಲಿನಿಯರ್ ಅನಾಯಿಂಟಿಂಗ್ ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಇರಲಿ. 2 Corinthians 9:8. 2 ಕೊರಿಂಥದವರು ಬರೆದ ಪುಸ್ತಕ 9:8. ಅಬಂಡೆನ್ಸ್ ಫಾರ್ ಎವ್ರಿ ಗುಡ್ ವರ್ಕ್. ನೋಡಿ, ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಅಬಂಡೆನ್ಸಲ್ಲಿ ಇಲ್ಲ ಅಂದರೆ ಅಲ್ಲಿ ನಾವು ಇನ್ನೂ ಪ್ರಾಸ್ಪರಿಟಿಯಲ್ಲಿ ಇಲ್ಲ. ಪಾಸ್ಟರ್, ಇನ್ನೂ ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ನಮಗೆ ಸಾಕಾಗ್ತಾ ಇಲ್ಲ ಪಾಸ್ಟರ್ ಅಂದರೆ ನೀವು ಈ ಸಂದೇಶನ ಖಂಡಿತವಾಗಿಯೂ ಕೇಳಬೇಕು. ವೈ ಪ್ರಾಸ್ಪರಿಟಿ? ಬಿಕಾಸ್ ವಿ ಶುಡ್ ಹ್ಯಾವ್ ಆ್ಯನ್ ಅಬಂಡೆನ್ಸ್ ಫಾರ್ ಎವ್ರಿ ಗುಡ್ ವರ್ಕ್. ಸೊ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡೋದಕ್ಕೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ, ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೆ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಇರೋದಕ್ಕೆ ನಿಮ್ಮ ಹತ್ರ ದುಡ್ಡು ಬೇಕು. ಇವಾಗ ನಾನು ಹೇಳ್ತೀನಿ ನೋಡಿ, ಪಾಸ್ಟರ್ ನನಗೇನು ಬೇಡ ಪಾಸ್ಟರ್,
ನಮಗೆ ಏನೋ ಊಟ ಬಟ್ಟೆ ಕೊಟ್ಟರೆ ಸಾಕು, ಅಂದರೆ ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತೀರಾ, ಇನ್ನೊಬ್ಬರಿಗೆ ಊಟ ಬಟ್ಟೆ ಆಯ್ತಾ ನೀವು ಯೋಚನೆ ಮಾಡ್ತಾ ಇಲ್ಲ. ಅದು ದೇವರ ಚಿತ್ತ ಅಲ್ಲ. ನೀವು ತಿಂದು ಇನ್ನೊಬ್ರಿಗೂ ಕೊಡೋ ಥರ ಇದ್ರೇ ದೇವರ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಸೊ ಗಾಡ್ ಲೈಕ್ಸ್ ಇನ್ಕ್ರೀಸ್. ಇದನ್ನು ನಾನು ಹೇಳ್ಬಿಡ್ತೀನಿ ನೋಡಿ, ಮತ್ತೆ ಇನ್ನೊಂದು ಸತಿನೂ ಹೇಳ್ತೀನಿ. ಗಾಡ್ ವಿಲ್ ಜನರಸ್ಲಿ ಪ್ರೊವೈಡ್ ಆಲ್ ಯು ನೀಡ್. ದೆನ್ ಇನ್ನೊಂದು ಇದರಲ್ಲಿ ಗ್ರೇಸ್ ಅಂತ ಬರುತ್ತಲ್ವ, ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ನೋಡಿ, ಗ್ರೇಸ್ ಅಬಂಡೆನ್ಸ್. ಸೊ ಗ್ರೇಸ್ ಆ್ಯಂಡ್ ಅಬಂಡೆನ್ಸ್ ಬೋತ್ ಆರ್ ಕನೆಕ್ಟೆಡ್. ಸೊ ಎಲ್ಲೆಲ್ಲೆಲ್ಲ ಅಬಂಡೆನ್ಸ್ ಬರುತ್ತೋ, ಎಲ್ಲೆಲ್ಲೆಲ್ಲ ಪ್ರಾಸ್ಪರಿಟಿ ಬರುತ್ತೋ, ಅಲ್ಲೆಲ್ಲ ಗ್ರೇಸ್ ಇದೆ. ಸೊ ಈ ರೀತಿ ಹೇಳ್ತೀನಿ, ಎಲ್ಲರಿಗೂ ಆ ಗ್ರೇಸ್ ಇವತ್ತು ಕೆಲಸ ಮಾಡಲಿ. ನಾವು ಚಿಕ್ಕ ವಯಸ್ಸಿಂದನೂ ಚರ್ಚ್ಗೆ ಹೋಗ್ತಾ ಇದ್ದೀವಿ. ನಮ್ಮ ತಂದೆ ತಾಯಿ ನಮ್ಮನ್ನು ಸಭೆಗಳು ಕರ್ಕೊಂಡು ಹೋಗಿದ್ದಾರೆ. ತುಂಬ ಮೀಟಿಂಗ್ಸ್ ಎಲ್ಲ ನಾವು ನೋಡಿದ್ದೀವಿ. ಗ್ರೌಂಡ್ ಮೀಟಿಂಗ್ ಇತ್ತು, ಹೀಲಿಂಗ್ ಮೀಟಿಂಗ್ ನಡೀತಾ ಇತ್ತು, ಡೆಲಿವರೆನ್ಸ್ ಮೀಟಿಂಗ್ ನಡೀತಾ ಇತ್ತು, ರಿವೈವಲ್ ಮೀಟಿಂಗ್ ನಡೀತಾ ಇತ್ತು. ಎಲ್ಲ ಮೀಟಿಂಗು ನಾವು ಅಟೆಂಡ್ ಮಾಡಿದ್ದೀವಿ ಚಿಕ್ಕ ವಯಸ್ಸಿಂದ ನಮ್ಮನ್ನು ಕರ್ಕೊಂಡು ಹೋಗೋರು. ಆದರೆ ಎಲ್ಲೂ ಪ್ರಾಸ್ಪರಿಟಿ ಮೀಟಿಂಗ್ ಅಂತ ಒಂದೂ ನಮ್ಮ ಕಾಲದಲ್ಲಿ ಇದ್ದಿದ್ದಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ನಮ್ಮ ಕಾಲದಲ್ಲಿ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ನಮ್ಮ ಕಾಲದಲ್ಲಿ ನಾನಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತೀನಿ, ಎಲ್ಲೂ ಹೌ ಟು ಬಿಕಮ್ ರಿಚ್ ಅನ್ನೋದು ಯಾರೂ ಹೇಳ್ಕೊಟ್ಟಿಲ್ಲ. ಪ್ರಾಸ್ಪರಿಟಿ ಮೀಟಿಂಗ್, ಫೈನಾನ್ಸ್ ಮೀಟಿಂಗ್ ಅಂತ ಯಾರೂ ನಮ್ಗೆ ಹೇಳ್ಕೊಟ್ಟಿಲ್ಲ. ನೋಡಿ, ಎಲ್ಲರೂ ಚರ್ಚಿಗೆ ಬರೋದು ಏನಕ್ಕೆ ಅಂದರೆ ಆಶೀರ್ವಾದ ಬೇಕು ಅಂತಲೇ ಬರೋದು. ಪಾಸ್ಟರ್ ಪ್ರೇಯರ್ ಮಾಡ್ಕೊಳ್ಳಿ, ನಾವು ದರಿದ್ರದಲ್ಲಿರಬೇಕು ಅಂತ ಯಾರಾದ್ರು ಕೇಳ್ತಾರೆ? ಎಲ್ಲರೂ ಬಂದು ಹೇಳೋದೇನು? ಪಾಸ್ಟರ್ ನಮ್ಮ ಆಶೀರ್ವಾದಕ್ಕಾಗಿ ಪ್ರೇಯರ್. ಸೊ ಆಶೀರ್ವಾದಕ್ಕಾಗಿಯೇ ಸಭೆಗೆ ಬರೋದು. ಮತ್ತು ಅದನ್ನು ಮಾತಾಡದೆ ಇನ್ನೇನೇ ಮಾತಾಡಬೇಕು? ಕೆಲವ್ರು ಕೇಳ್ತಾರೆ, ಪಾಸ್ಟರ್ ಪ್ರಾಸ್ಪರಿಟಿ ಬಗ್ಗೆ ಸಭೆಯಲ್ಲಿ ಮಾತಾಡಬೇಕಾ, ಮತ್ತು ಇನ್ನೆಲ್ಲಿ ಮಾತಾಡಬೇಕು? ನೋಡಿ, ಇವಾಗ ದುಡ್ಡಿಲ್ಲ ಅಂದರೆ ಏನು ಪ್ರಾಬ್ಲಮ್ಮು? ಎಲ್ಲನೂ ಪ್ರಾಬ್ಲಮ್ಮು. ನೋಡಿ, ಎಲ್ಲನೂ ದುಡ್ಡಿಗೆ ಸಂಬಂಧಪಟ್ಟಿದ್ದೆ. ಒಳ್ಳೆ ಹಾಸ್ಪಿಟ್ಲ್ ಹೋಗ್ಬೇಕಾ ದುಡ್ಡು ಬೇಕು, ಒಳ್ಳೆ ಊಟ ಬೇಕಾ ದುಡ್ಡು ಬೇಕು, ಬಟ್ಟೆ ಹಾಕ್ಬೇಕಾ ದುಡ್ಡು ಬೇಕು, ಮೊಮ್ಮಕ್ಕಳನ್ನ ಸಂತೋಷಪಡಿಸ್ಬೇಕಾ ದುಡ್ಡು ಬೇಕು, ಮಕ್ಕಳ ಮರ್ಯಾದೆ ಕೊಡಬೇಕಾ ದುಡ್ಡು ಬೇಕು. ಎಲ್ಲನೂ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಮನಿ. ನೋಡಿ, ಒಂದೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಇರೋದ್ರಲ್ಲೇ ಒಂದು ದೊಡ್ಡ ಫ್ರೀಡಮ್ ಯಾವುದು ಗೊತ್ತಾ? ಫೈನಾನ್ಷಿಯಲ್ ಫ್ರೀಡಮ್. ಎಲ್ಲರೂ ಅಂದ್ಕೊಂಡಿದ್ದಾರೆ 88th ಇಯರ್ ಇಂಡಿಪೆಂಡೆನ್ಸ್ ಡೇ ಅಂತ. ಸ್ವಾತಂತ್ರ್ಯ ದಿನ ದೇಶಕ್ಕೆ ಬಂತಪ್ಪ, ನಿನಗೆ ಸ್ವಾತಂತ್ರ್ಯ ಆಯ್ತಾ? ಇನ್ನೂ ಬಾಡಿಗೆ ಕಟ್ಟಬೇಕು, ಇನ್ನೂ ಮಕ್ಕಳು ನೋಡಬೇಕು, ಇನ್ನೂ ಫೀಸ್ ಕಟ್ಟಬೇಕು, ಇನ್ನೂ ರೇಷನ್ ತೊಗೊಬೇಕು, ಇನ್ನೂ ಎಷ್ಟೋ ಐತೆ. ನಮಗೆ ಬಿಡುಗಡೆ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಇಂಡಿಯಾಗೆ ಬಿಡುಗಡೆ ಬರೋದಕ್ಕಿಂತ ಮೊದಲು ನಿನಗೆ ಬಿಡುಗಡೆ ಆಗಬೇಕು. ಅದೇ ತುಂಬ ತುಂಬ ಇಂಪಾರ್ಟೆಂಟ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ನೋದಕ್ಕಿಂತ ಹ್ಯಾಪಿ ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾನು ನಿನಗೆ ಹೇಳಿದ್ರೆ ಅದರಲ್ಲಿ ನೀನು ಖುಷಿ. ಇವತ್ತಿಂದ ನಿನಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾಕೆ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ ಅಂದರೆ, ನೋಡಿ, ಯಾರು ಲಾಂಗ್ ಟರ್ಮಲ್ಲಿ ಯಾರೂ ಯೋಚನೆ ಮಾಡೋದಿಲ್ಲ. ಲಾಂಗ್ ಟರ್ಮ್ ಅಂದರೆ ಹೆಂಗೆ ಗೊತ್ತಾ? ಇವಾಗ ನೋಡಿ, ಇವಾಗ ಕೆಲಸ ಮಾಡೋರು ಹೆಂಗೆ ಗೊತ್ತಾ? ಒಂದು 50 ವರ್ಷ ಆಯಿತು, 60 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ಒಂದು 60-65 ಇಯರ್ಸ್ವರೆಗೆ ಏನು ಮಾಡ್ತಾರೆ? ಮಂತ್ಲಿ ಸ್ಯಾಲ್ರಿ ಕೆಲಸ ಮಾಡ್ತಾರೆ. ತಿಂಗಳಿಗೆ ಒಂದು 30,000 ಸಂಬಳ, 35,000 ಸಂಬಳ. ಸೊ ಅದನ್ನು ಏನು ಮಾಡ್ತಾರೆ? ಅವ್ರ ಮನೆ ಬಾಡಿಗೆ ಕಟ್ತಾರೆ, ಮಕ್ಕಳು ನೋಡ್ಕೊಳ್ತಾರೆ, ರೇಷನ್ ತೊಗೊಳ್ತಾರೆ, ಕರೆಂಟ್ ಬಿಲ್ ಕಟ್ತಾರೆ, ಎಲ್ಲ ಆಯಿತು. 65 ವಯಸ್ಸು 70 ವಯಸ್ಸು ಆಯಿತು ಅಂದರೆ ಏನು ಮಾಡ್ತಾರೆ? ಕೆಲಸದಿಂದ ತೆಗೆದಾಕ್ತಾರೆ. ಕೆಲಸದಿಂದ ತೆಗೆದಾಕಿದ್ಮೇಲೆ ಹೆಂಗೆ ಊಟ? ಕೆಲಸ ಮಾಡೋವರೆಗೂ ನೀವು ತಿಂತೀರಪ್ಪ, ಮಕ್ಕಳಿಗೆ ಫೀಸ್ ಕಟ್ತೀರಾ, ಓಕೆ. ಒಂದು 60 ವಯಸ್ಸು 65 ವಯಸ್ಸುವರೆಗೂ ಬಲ ಐತೆ, ಸಂಪಾದನೆ ಮಾಡ್ತೀರಾ. ಒಂದು 65 ಇಯರ್ಸ್ ಆಗಿದ್ಮೇಲೆ ಕೆಲಸದಿಂದ ತೆಗೆದಾಕ್ತಾರೆ, ಅಥವಾ ನಿಮ್ಮ ವಯಸ್ಸಾಯಿತು ಮನೆಯಲ್ಲೇ ಇರಿ ಅಂತಾರೆ, ಅಥವಾ ನಿಮಗೆ ಬಂದ್ಬಿಟ್ಟು ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ, ಇಲ್ಲ ನೀವೇ ರಿಟೈರ್ಮೆಂಟ್ ಆಗಿಬಿಡ್ತೀರ ಅಂತ ಇಟ್ಕೊಳ್ಳಿ. ಅದಕ್ಕೆ ಮೇಲೆ ಸಂಬಳ ಇರಲ್ವಲ್ಲ, ಏನು ಮಾಡ್ತೀರಾ? ದೇವರೇ ಗತಿ. ಕೆಲವ್ರು ಹೇಳ್ತಾರೆ ದೇವರೇ ಗಟ್ಟಿ. ಇದು ಹೆಂಗೈತೆ ಅಂದರೆ ಗೋವಿಂದ ಗೋವಿಂದ ಅನ್ನಂಗೈತೆ. ಹಿಂಗೆ 65-70 ಆದರೆ, ಒಂದು 70 ವಯಸ್ಸು ಆಗಿಬಿಟ್ರೆ ಏನು ಕತೆ? ಗೋವಿಂದ ಅನ್ನೋ ಥರ ಐತೆ. ನೋಡಿ, ಅದಕ್ಕೇ ಇವತ್ತಿಂದನೇ ನಿಮಗೆ ಒಂದು ಫೈನಾನ್ಷಿಯಲ್ ವಿಸ್ಡಮ್ ಬರಲಿ. ಆಮೇಲೆ ಅನೇಕ ವಾರಗಳಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ಮುಖ್ಯವಾಗಿ ಮಾತಾಡ್ತಾ ಇದ್ದೀನಿ. ಟುಡೇ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನೋಡಿ, 2 ಕಾರ್ಯಗಳು ನಡಿಬೇಕು. ಫಸ್ಟ್, ಒಂದು, ಯು ಶುಡ್ ವರ್ಕ್ ಫಾರ್ ಮನಿ. ನಾನು ಹೇಳೋದನ್ನೆಲ್ಲ ನೀನು ಸ್ವಲ್ಪ ಟೈಪ್ ಮಾಡಿ ಹಾಕಿದ್ರೂ ವಿಲ್ ಬಿ ಫೈನ್. ನಾನು ಒಂದು 10 ಪಾಯಿಂಟ್ಸ್ ಹೇಳ್ತೀನಿ ಬಿಸ್ನೆಸ್ಗೆ. ಒಂದು 10 ಪಾಯಿಂಟ್ಸ್ ಹೇಳ್ತೀನಿ. 10-11 ಪಾಯಿಂಟ್ಸ್ ಇದೆ. ನಾನು ಅದನ್ನು ಹೇಳ್ತೀನಿ. ನೀವು ಅದನ್ನೆಲ್ಲ ಮಾಡಿಬಿಟ್ರೆ, ಸ್ವಲ್ಪ ಹಂಗೆ ಟೈಪ್ ಮಾಡಿಕೊಂಡೆ ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಬರ್ಕೊಳ್ಳೋರು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಪಾಸ್ಟರ್, ಇವಾಗ ನನ್ನ ಬಿಸ್ನೆಸ್ ಐಡಿಯಾ ಇಲ್ಲ. ಒಂದು ವೇಳೆ ಸ್ಟಾರ್ಟ್ ಮಾಡಿದ್ರೆ ಯೂಸ್ ಆಗುತ್ತೆ. ಒಂದು ವೇಳೆ ಪಾಸ್ಟರ್ ನಾನು ಬಿಸ್ನೆಸ್ಸಲ್ಲಿ ಇದ್ದೀನಿ, ತುಂಬ ಯೂಸ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅನ್ನೋರಿಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಯೋಚನೆ ಆದರೂ ಬರುತ್ತೆ. ಪಾಸ್ಟರ್ ಅದೆಲ್ಲ ಏನೂ ಇಲ್ಲ ಪಾಸ್ಟರ್, ನಾನು ಸ್ಟಾರ್ಟು ಮಾಡಲ್ಲ, ನಾನು ಏನೂ ಮಾಡಲ್ಲ ಅಂದರೆ ಮಾಡೋರ್ಗಾದರೂ ನೀವು ಅಟ್ಲೀಸ್ಟ್ ಐಡಿಯಾ ಆದರೂ ಕೊಡ್ತೀರ. ಸೊ ಕಲಿಯೋದು ತುಂಬ ಒಳ್ಳೆಯದು. ಇವತ್ತು ನಾನು ಒಂದು ಹೇಳ್ತೀನಿ ಕೇಳಿ.
ಬಡವರು ಅಂತ ಹೇಳ್ತೀವಲ್ಲ, ಬಡವರು, ಪೋರ್ ಪೀಪಲ್ ಅಂತ ಹೇಳ್ತೀವಲ್ಲ, ಈ ಬಡವ್ರ ಹತ್ರ ಇರೋ ಪ್ರಾಬ್ಲಮ್ ಏನು ಅಂತ ನಾನು ಹೇಳ್ತೀನಿ. ಈ ಬಡವ್ರಿಗೆ ಹೆಂಗೆ ಗೊತ್ತಾ, ಸಾಹುಕಾರ ಹತ್ರ ಹೋಗಿ ಕಾಸು ಕೇಳ್ತಾರೆ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದ. ಸಾಹುಕಾರ ಹತ್ರ ಹೋಗಿ ಕೆಲ್ಸಕ್ಕೆ ಸೇರ್ಕೊತಾರೆ. ಆದರೆ ನೀವು ಹೆಂಗೆ ಸಾಹುಕಾರ ಆದ್ರಿ ಅಂತ ಮಾತ್ರ ಕೇಳಲ್ಲ. ದೇ ವಿಲ್ ನಾಟ್ ಆಸ್ಕ್ ಅಡ್ವೈಸ್, ದೇ ವಿಲ್ ಆಸ್ಕ್ ಮನಿ. ಸ್ವಲ್ಪ ಕಾಸು ಕೊಡಿ ಅಂತ ಕೇಳ್ತಾರೆ ಹೊರತು ನೀವು ಹೆಂಗೆ ಐಶ್ವರ್ಯವಂತರಾದ್ರಿ ಅಂತ ಯಾರೂ ಕೇಳೋದಿಲ್ಲ. ಆ ಥರ ಯಾರಾದರೂ ಬಡವ್ರು ಕೇಳಿಬಿಟ್ರೆ ಅವ್ನು ಸೂಪರಾಗಿ ಆಗ್ಬಿಡ್ತಾನೆ. ಇವತ್ತು ಈ ಐಡಿಯಾ, ಈ ನಾಲೆಡ್ಜು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡುತ್ತೆ. ಯಾವಾಗಲೂ ಕಲಿತಾ ಇದ್ದರೆ ಬೆಳೀತಾ ಇರ್ತೀವಿ ರೀ. ಚೆನ್ನಾಗಿ ತಿಳ್ಕೊಳ್ಳಿ, ದೆರ್ ಈಸ್ ನೋ ಎಂಡ್ ಫಾರ್ ಲರ್ನಿಂಗ್. ಎಲ್ಲರಿಗೂ ಕಲಿಬೋದು. ಅಂಟಿಲ್ ಯು ಡೈ ಯು ಕ್ಯಾನ್ ಲರ್ನ್. ಎರಡು ಹೇಳಿದೆ ಅಲ್ವಾ. ಒಂದು, ಫಸ್ಟ್ ಯು ಶುಡ್ ವರ್ಕ್ ಫಾರ್ ಮನಿ, ಇದು ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್, ಯುವರ್ ಮನಿ ಶುಡ್ ವರ್ಕ್ ಫಾರ್ ಯು. ಎಲ್ಲರೂ ಹೆಂಗೆ ಅಂದರೆ ಫಸ್ಟ್ ಲೆವೆಲಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರೆ. ದೇ ವಿಲ್ ನಾಟ್ ಗೋ ಫಾರ್ ಸೆಕೆಂಡ್ ಲೆವೆಲ್. ಇವತ್ತು ನಾನು ಮಾತಾಡ್ತಾ ಇರೋದು ಸೆಕೆಂಡ್ ಲೆವೆಲ್ ಅನಾಯಿಂಟಿಂಗ್, ಅದೇ ಬಿಸ್ನೆಸ್ ಅನಾಯಿಂಟಿಂಗ್. ಓಕೆ, ಸ್ವಲ್ಪ ಇಂಟ್ರೊಡಕ್ಷನನ್ನು ಕೊಟ್ಬಿಡ್ತೀನಿ ನೋಡಿ. ಒಬ್ಬರು ಐಶ್ವರ್ಯವಂತರಾಗಬೇಕು ಅಂದರೆ ಐಶ್ವರ್ಯವಂತರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು, ಐಶ್ವರ್ಯವಂತರನ್ನು ನೋಡಿ ಬೈಬಾರ್ದು, ಚೆನ್ನಾಗಿ ದುಡ್ಡಿಟ್ಟಿರೋರನ್ನ ನೋಡಿ ಗಾಡ್ ಬ್ಲೆಸ್ ಯು ಅಂತ ಹೇಳಬೇಕು. ಇದು ಫಸ್ಟ್ ಸೀಕ್ರೆಟ್. ಆಮೇಲೆ ಒಂದು ಪಾಸ್ಟ್ರು ಚೆನ್ನಾಗಿದ್ದಾರೆ, ಅವ್ರಿಗೇನಪ್ಪ ಅಂತ ಹೇಳ್ಬಾರ್ದು. ಆ ಪಾಸ್ಟ್ರು ಚೆನ್ನಾಗಿದ್ದಾರಾ, ಆ ಪಾಸ್ಟ್ನ ಯೇಸು ನಾಮದಲ್ಲಿ ನಾನು ಆಶೀರ್ವಸ್ತೀನಿ ಅಂತ ಹೇಳಬೇಕು. ಆಮೇಲೆ ನೋಡಿ, ದುಡ್ಡಿರೋರನ್ನ ಬೈದ್ಬಿಟ್ಟು ನೀವು ದುಡ್ಡಿಗಾಗಿ ಎದುರು ನೋಡಬಾರ್ದು. ಸೊ ದುಡ್ಡು ಬೈಯೋರ ಹತ್ರ ಬರೋದಿಲ್ಲ, ಗುಣಗುಟ್ಟೋರ ಹತ್ರ ಬರೋದಿಲ್ಲ. ದುಡ್ಡು ಇರೋರನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಅದು ನಿನ್ನ ಹತ್ರ ಬರೋದಿಲ್ಲ. ನೀನು ಎಷ್ಟು ಜನರನ್ನ ಆಶೀರ್ವಸ್ತೀಯೋ ನೋಡಿ, ರಕ್ಷಣೆ ಹೊಂದಿರೋರಾಗಿರಲಿ, ರಕ್ಷಣೆ ಹೊಂದದೇ ಇರೋನಾಗಿರಲಿ, ಆಶೀರ್ವಾದವಾಗಿರೋ ಪಾಸ್ಟೇ ಆಗಿರಲಿ, ನೀನೇನು ಮಾಡಬೇಕು ಗೊತ್ತಾ, ಯಾವ ಪಾಸ್ಟ್ ಬಗ್ಗೆನೂ ಹಿಂದೆ ಮಾತಾಡಬಾರ್ದು, ಅವ್ರನ್ನ ಹೇಳ್ಬೇಕು ಗಾಡ್ ಬ್ಲೆಸ್ ಯು, ದೆನ್ ಯು ವಿಲ್ ಬಿಕಮ್ ಎ ಮಿಲಿನಿಯರ್. ನೋಡಿ, ಕೆಲವೊಂದು ಸಂಪಾದನೆಯಲ್ಲಿ ಬರುತ್ತೆ, ಕೆಲವೊಂದು ಆಶೀರ್ವಾದ ಕನೆಕ್ಷನಲ್ಲಿ ಬರುತ್ತೆ. ನಾನು ಈ ರೀತಿ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ದೇವರು ಅಬ್ರಾಹಮನನ್ನು ಕರೆದ್ರು, ಏನು ಹೇಳಿದ್ರು, ನಾನು ನಿನ್ನನ್ನು ದೊಡ್ಡ ಜನಾಂಗ ಆಗುವಂತೆ ಮಾಡ್ತೀನಿ, ಆಶೀರ್ವದಿಸ್ತೀನಿ ಎಲ್ಲ ಹೇಳಿದ್ರು. ಆಯಿತಾ. ಜೊತೆಲಿ ಯಾರಿದ್ದು, ಲೋಟನಿದ್ದ ಅಲ್ವಾ. ಈ ಲೋಟನಿಗೂ ಅಬ್ರಾಹಮನ ಕೆಲಸದವ್ರಿಗೂ ಜಗಳ ಆಗ್ಬಿಡ್ತಂತೆ. ಯಾಕೆ ಗೊತ್ತಾ, ಅಷ್ಟು ಆಶೀರ್ವಾದ ಅಲ್ಲಿತ್ತು. ನಾನೇನು ಹೇಳ್ತೀನಿ ಅಂದರೆ, ಲೋಟನಿಗೆ ದೇವರು ಆಶೀರ್ವದಿಸ್ತೀನಿ ಅಂತ ಹೇಳಿಲ್ಲ, ದೇವರೊಂದಿಗೆ ಕವನೆಂಟ್ ಇರಲಿಲ್ಲ. ದೇವ್ರು ನಾನು ನಿನ್ನ ದೊಡ್ಡ ಜನಾಂಗ ಹಾಕುವಂತೆ ಮಾಡ್ತೀನಿ ಅಂತ ಲೋಟನಿಗೆ ಹೇಳಿಲ್ಲ. ಆದರೆ ಅವನ್ನ ಆಶೀರ್ವದಿಸಿದ ಕಾರಣ ಏನು ಗೊತ್ತಾ, ಅಬ್ರಾಹಮನೊಂದಿಗೆ ಅಂಟ್ಕೊಂಡಿದ್ದ. ನಾನೇನು ಹೇಳ್ತೀನಿ ಅಂದರೆ, ಕೆಲವೊಂದು ಬ್ಲೆಸ್ಸಿಂಗು ಕೆಲವ್ರ ಜೊತೆ ಇದ್ದಾಗ ಬರುತ್ತೆ. ಓ ಮೈ ಗಾಡ್, ಬ್ಲೆಸ್ಸಿಂಗ್ಸ್ ಕಮ್ಸ್ ಥ್ರೂ ಕನೆಕ್ಷನ್ಸ್. ನೋಡಿ, ಅದಕ್ಕೆ ಬೈಬಲ್ ಹೇಳುತ್ತೆ, ಜ್ಞಾನಿಯೊಂದಿಗೆ ಸೇರುವವನು ಏನಾಗ್ತಾನೆ, ಜ್ಞಾನಿ ಆಗ್ತಾನೆ. ಸೊ ಕುಡುಕನೊಂದಿಗೆ ಸೇರಿದವನು ಏನಾಗ್ತಾನೆ, ಖಂಡಿತ ಕುಡುಕನಾಗ್ತಾನೆ. ನಾನೇನು ಹೇಳ್ತೀನಿ ಅಂದರೆ, ಬಿಸ್ನೆಸ್ ಮಾಡಬೇಕು, ಚೆನ್ನಾಗಿರಬೇಕು, ಲೈಫಲ್ಲಿ ಮುಂದೆ ಬರಬೇಕು ಅನ್ನೋರ ಜೊತೆ ಸೇರಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಬೇಡದೇ ಇರೋರ ಕನೆಕ್ಷನ್ನ ನೀವು ಕಟ್ ಮಾಡೋವರೆಗೂ ನಾವು ಮೇಲಕ್ಕೆ ಹೋಗೋಕ್ಕಾಗೋದಿಲ್ಲ. ನೋಡಿ, ಅನ್ವಾಂಟೆಡ್ ಮಾತಾಡೋರು, ದುಡ್ಡು ಬಗ್ಗೆ ಯೋಚನೆ ಇಲ್ಲದೆ ಇರೋರು, ಬಿಸ್ನೆಸ್ ಕನಸು ಇಲ್ಲದೆ ಇರೋರು, ಆಮೇಲೆ ಬಂದ್ಬಿಟ್ಟು ಅವರು ಇವರು ಅಂತ ಕೇವಲ ಅಂಥವ್ರ ಜೊತೆ ನೀವು ಫಸ್ಟ್ ಕಟ್ ಮಾಡಿ. ನೋಡಿ, ಕೆಲವೊಂದು ಕನೆಕ್ಷನಿಂದ ನಿಮಗೆ ಲಾಸ್ ಆಗಿಬಿಡುತ್ತೆ, ಕೆಲವೊಂದು ಕನೆಕ್ಷನಿಂದ ನೀವು ಬೇಗ ಮೇಲೆ ಬಂದುಬಿಡ್ತೀರ. ಸೊ ಬೈಬಲ್ ಏನು ಹೇಳುತ್ತೆ ಗೊತ್ತಾ, ಯಾವಾಗ ಲೋಟನು ಅಬ್ರಾಹಮನ್ನು ಬಿಟ್ಟು ದೂರ ಆದ್ನೋ, ಅಲ್ಲಿ ಒಂದು ರಾಜ ಬರ್ತಾನೆ, ಲೋಟನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಮತ್ತೆ ಝೀರೋ ಲೆವೆಲ್ಗೆ ಬಂದ್ಬಿಟ್ಟ. ಯಾಕೆ ಗೊತ್ತಾ, ಈ ವಾಸ್ ಡಿಸ್ಕನೆಕ್ಟೆಡ್ ಫ್ರಮ್ ಅಬ್ರಾಹಮ್. ಸ್ವಲ್ಪ ಟಿಪ್ಸ್ ಹೇಳ್ಬಿಡ್ತೀನಿ. ಸೊ ಬಿಸ್ನೆಸ್ ಟಿಪ್ಸ್ ಹೇಳೋದಕ್ಕಿಂತ ಮುಂಚೆ ಇದನ್ನೆಲ್ಲ ಸ್ವಲ್ಪ ಹೇಳ್ಬಿಡ್ತೀನಿ. ಸೊ ನೀವು ಆಶೀರ್ವಾದವಾಗಿ ಇರಬೇಕು ಅಂದರೆ, ಆಶೀರ್ವಾದವಾಗಿ ಇರೋರನ್ನ ನೋಡಿ ಏನು ಮಾಡಬೇಕು, ಆಶೀರ್ವದಿಸಿ. ನೀವು ಯಾರು ನೋಡಿ, ಅವ್ನು ರಕ್ಷಣೆ ಹೊಂದಿಲ್ಲ, ಅವರೆಲ್ಲ MLAಗಳು, ಅವರೆಲ್ಲ ಪೊಲಿಟಿಕಲ್ ದುಡ್ಡಿರೋ ದುರಾಂಕಾರ, ಇದೆಲ್ಲ ನೀವು ಹೇಳ್ಬಾರ್ದು. ಅವ್ನ ರಕ್ಷಣೆ ಹೊಂದಿಲ್ಲ ಅಂದರೂ ಅವನ ಹತ್ರ ದುಡ್ಡಿದ್ರೆ ದೇವರು ಅವನ್ನ ಆಶೀರ್ವದಿಸಲಿ ಅಂತ ಹೇಳಿ. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೀಕ್ರೆಟ್. ಇಫ್ ಯು ಸಿ ಎ ಮಿಲಿನಿಯರ್, ಯು ಶುಡ್ ಬ್ಲೆಸ್ ದೆಮ್. ಒಂದು. ಎರಡನೇದು, ಸತಿ ನಾನು ಇದೊಂದು ಪಾಯಿಂಟ್ ಹೇಳಿ ಮುಗಿಸಿದೆ. ಏನಕ್ಕೆ ನಮಗೆ ದುಡ್ಡು ಬೇಕು, ಅದಕ್ಕೊಂದು 3 ಪಾಯಿಂಟ್ ಇದೆ. ಫಸ್ಟ್,
ನೋಡಿ, ಇದೆಲ್ಲ ಬಿಸ್ನೆಸ್ ಎಲ್ಲ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಮೈಂಡಲ್ಲಿ ಇಟ್ಕೊಬೇಕಾಗಿದ್ದಂಥ ಕೆಲವೊಂದು ಆಲೋಚನೆಗಳನ್ನು ನಾನು ನಿಮ್ಗೆ ಕೊಟ್ಬಿಡ್ತೀನಿ. ವೈ ವಿ ನೀಡ್ ಮನಿ ಫಸ್ಟ್ ಫಾರ್ ದ ಕಿಂಗ್ಡಮ್ ಎಕ್ಸ್ಪ್ಯಾನ್ಷನ್. ಫಸ್ಟ್ ಕ್ರೈಸ್ತರು ಮೈಂಡಲ್ಲಿ ಏನಿಟ್ಟಿರ್ಬೇಕು ಗೊತ್ತಾ? ನಾನು ಚೆನ್ನಾಗಿದ್ದರೆ ದೇವ್ರ ರಾಜ್ಯಕ್ಕೆ ಐ ವಿಲ್ ಬಿ ಎ ಬ್ಲೆಸ್ಸಿಂಗ್ ಫಸ್ಟ್. ಸೆಕೆಂಡು, ನಿಮ್ಮ ಅಗತ್ಯಗಳಿಗೆಲ್ಲ ಬೇಕಾಗಿದೆ ದುಡ್ಡು. ಮೂರನೇದು, ನಿಮ್ಮನ್ನು ನಂಬ್ಕೊಂಡಿರೋ ಫ್ಯಾಮ್ಲಿ, ಮಕ್ಕಳು. ಥರ್ಡ್, ಅವ್ರಿಗೆ ನೀವು ಬ್ಲೆಸ್ಸಿಂಗ್ ಆಗಿರಬೇಕು. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟು, ನಿಮ್ಮಿಂದ ಬಡವ್ರಿಗೋ ಅಥವಾ 4 ಜನಕ್ಕೆ ಯೂಸ್ ಆಗೋ ಥರ ನೀವು ಆಶೀರ್ವಾದವಾಗಿರಬೇಕು. ಈ 4 ಕಾರ್ಯಕ್ಕೆ ನಿಮಗೆ ದುಡ್ಡು ಬೇಕು. ಹೇಳಿ ನೋಡೋಣ. ಫಸ್ಟ್, ದೇವರ ರಾಜ್ಯಕ್ಕಾಗಿ. ಎರಡನೇದು, ನಿಮ್ಮ ಅಗತ್ಯ, ನಿಮಗೆ ಅಂತ ಕನಸುಗಳಿರುತ್ತೆ, ನಿಮಗೆ ಅಂತ ಕೆಲವೊಂದು ಆಸೆಗಳಿರುತ್ತೆ, ಅದನ್ನೆಲ್ಲ ನೆರವೇರಿಸ್ಕೊಳ್ಳೋದಕ್ಕೆ. ಮೂರನೇದು, ನಿಮ್ಮ ಫ್ಯಾಮಿಲಿಗೆ. ನಾಲ್ಕನೇದು, ಬಡವರಿಗೆ, ಇನ್ನೊಬ್ರು ಕೊಡೋದಕ್ಕೆ. ಈ 4ಗೆ ನಿಮಗೆ ದುಡ್ಡು ಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲ ಬರ್ಕೊಳ್ಳಿ, ನಾನು ಹೇಳೋದೆಲ್ಲ ನೀವು ಬರ್ಕೊಳ್ಳಿ, ರಿಜಿಸ್ಟರ್ ಆಗಲಿ. ಒಂದು ದಿವಸ ನಾನು ಹೇಳಿ ಟೀಚಿಂಗ್ ಎಲ್ಲ ನಿಮಗೆ ಭಯಂಕರವಾಗಿ ಯೂಸ್ ಆಗುತ್ತೆ. ನಾನು ಇವಾಗ ಫಸ್ಟು ಏನು ಹೇಳ್ತೀನಿ ಅಂದರೆ, ಎಕ್ಸ್ಪ್ಯಾನ್ಷನ್ ಆಫ್ ದ ಕಿಂಗ್ಡಮ್ ಅಂತ ಹೇಳ್ತೀನಿ. ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅಂತ. ಕೆಲವರಿಗೆ ಈ ರೀತಿ ಒಂದು ತಪ್ಪಾದ ಯೋಚನೆಗಳಿದೆ. ಏನು ತಪ್ಪಾದ ಯೋಚನೆ ಇದೆ ಗೊತ್ತಾ? ದೇವ್ರ ರಾಜ್ಯಕ್ಕೆ ಯಾಕೆ ಕೊಡಬೇಕು? ಕೆಲವ್ರಿಗೆ ಮೈಂಡ್ ಸೆಟ್ಟಲ್ಲಿ ನೋಡಿ ಈ ರೀತಿ ಇದೆ. ನೋಡಿ, ನಾನು ವಿಶ್ವಾಸಿಗಳು ಕುಂತ್ಕೊಂಡಿರೋ ಜಾಗದಲ್ಲೂ ಕುಂತಿದ್ದೀನಿ, ಚಿಕ್ಕ ವಯಸ್ಸಿಂದ ಬಿಲೀವರ್ಸ್ ಕುಂತಿರೋ ಜಾಗದಲ್ಲಿ ಕುಂತಿದ್ದೀನಿ, ಬಿಲೀವರ್ಸ್ ಒಂದಿಗೆ ಇದ್ದಿದ್ದೀನಿ, ಬಿಲೀವರ್ಸ್ ಒಂದಿಗೆ ಮಾತಾಡಿದ್ದೀನಿ, ಬಿಲೀವರ್ಸ್ ಏನು ಮಾತಾಡ್ತಾರೆ ಅಂತಲೂ ಕೇಳಿದ್ದೀನಿ. ಇವಾಗ ನೋಡಿ, ಕೆಲವರು ಫಾಸ್ಟ್ ಕೊಡು ಅಂತ ಹೇಳಿದಾಗ ಪಕ್ಕದಲ್ಲಿ ಕುಂತ್ಕೊಂಡು ಏನು ಹೇಳ್ತಾರೆ ಗೊತ್ತಾ? ನಾವು ಯಾಕೆ ಕೊಡಬೇಕು ಅಂತ ಹೇಳ್ದವ್ರನ್ನ ಕೇಳಿಸ್ಕೊಂಡಿದ್ದೀನಿ. ಇನ್ನು ಕೆಲವರು ಇವರು ರಾಯಲಾಗಿರೋದಕ್ಕೆ ನಾವು ಕಾಸು ಕೊಡಬೇಕಾ, ಅದನ್ನು ಕೇಳಿಸ್ಕೊಂಡಿದ್ದೀನಿ. ಇನ್ನು ಕೆಲವರು ನೋಡಿ, ನಮ್ಮ ತಂದೆಯೇ ಒಂದೊಂದು ಸತಿ ಮಾತಾಡಿರೋ, ಆ ಪಾರ್ಟ್ಸಿಗೆ ಏನು ದುಡ್ಡು ಐತೆ, ನಾವ್ಯಾಕೆ ಅವ್ರು ಕೊಡಬೇಕು ಅಂತ ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ. ಆದರೆ ಈ ಥರ ಮಾತಾಡಿದವರೆಲ್ಲ ಹಂಗೆ ಉಳಿದುಬಿಟ್ರು. ಆದರೆ ಯಾರು ದೇವ್ರ ಮಾತನ್ನು ಕೇಳಿ, ದೇವ್ರ ಸೇವಕರ ಮಾತನ್ನು ಕೇಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರೆಲ್ಲ ಇವತ್ತು ಚೆನ್ನಾಗಿರೋದು ನೋಡಿದ್ದೀನಿ. ಇನ್ನು ಕೆಲವ್ರ ಕಾನ್ಸೆಪ್ಟ್ ಹೆಂಗಿರುತ್ತೆ ಗೊತ್ತಾ? ನಾವು ದೇವ್ರಿಗೆ ಕೊಡಬೇಕು ಅಂತೇನು. ಇನ್ನು ಕೆಲವ್ರು ನೋಡಿ, ತುಂಬ ಬುದ್ಧಿವಂತರು ಏನು ಹೇಳ್ತಾರೆ ಗೊತ್ತಾ? ದೇವ್ರಿಗೆ ಕೊಡಬೇಕು ಅಂತ ಏನೂ ಇಲ್ಲ ರೀ, ಅದೇ ದುಡ್ಡನ್ನ 4 ಜನಕ್ಕೆ ಸಹಾಯ ಮಾಡಿ, ಅದು ದೇವ್ರಿಗೆ ಕೊಟ್ಟಂಗೇನೆ ಅಂತ ಹೇಳ್ತಾರೆ. ಇದು ನಿಜಾನಾ? ಪ್ರಾವರ್ಬ್ಸ್ 19:17, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 19:17, 19:17. ನೋಡಿ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು. ಓ ಮೈ ಗಾಡ್. ಬಡವರು ಕೊಟ್ಟರೆ ಯಾರು ಕೊಟ್ಟಂಗೆ? ದೇವ್ರ ಸಾಲ ಕೊಟ್ಟಂಗೆ. ಈ ಕಾನ್ಸೆಪ್ಟನ್ನ ಎಲ್ಲರ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇವಾಗ ದೇವ್ರು ಕೊಡೋದ, ಬಡವ್ರು ಕೊಡೋದ? ಈಗ ದೇವ್ರ ರಾಜ್ಯಕ್ಕಾಗಿ ಪಾಸ್ಟ್ ಕೈ ಕೊಡೋದ ಅಥವಾ ಬಡವ್ರು ಕೊಟ್ಟರೆ ಒಳ್ಳೇದ? ಕರೆಕ್ಟಾದ ರೆವಲ್ಯೂಷನ್. ರೆವಲ್ಲವನ್ಗಾಗಿ ಒಂದು ಸತಿ ಕೈ ತಟ್ಬಿಡೋಣ. ಇನ್ನೊಂದು ಟ್ರಾನ್ಸ್ಲೇಷನ್ ಹಾಕಮ್ಮ. ಆ ಟ್ರಾನ್ಸ್ಲೇಷನ್ ಆಗು. ನೋಡಿ, ಇದರಲ್ಲಿ ಒಂದು ಸಿಂಪಲ್ ಟ್ರೂತ್ ಹೇಳ್ತೀನಿ ನಿಮಗೆ. ಹಿ ಹೂ ಹ್ಯಾಸ್ ಪಿಟಿ ಆನ್ ದ ಪೋರ್ ಲೆಂಡ್ಸ್ ಟು ದ ಲಾರ್ಡ್ ಆ್ಯಂಡ್ ಹಿ ವಿಲ್ ಪೇ ಬ್ಯಾಕ್ ವಾಟ್ ಹಿ ಹ್ಯಾಸ್ ಗಿವನ್. ನೀವು ಬಡವ್ರಿಗೆ ಏನು ಕೊಟ್ಟರೋ ಅದು ಮಾತ್ರನೇ ನಿಮ್ಗೆ ವಾಪಸ್ ಬರೋದು. ಮಾರ್ಕನ್ ಬರ ಪುಸ್ತಕ 10ನೇ ಅಧ್ಯಾಯ 29-30. ಮೈಸೇಕ್ ಆ್ಯಂಡ್ ಗಾಸ್ಪಲ್. ಚೆನ್ನಾಗಿ ಬರ್ಕೊಳ್ಳಿ. ಗಾಸ್ಪಲ್ ಬರ್ಕೊಳ್ಳಿ. ಗಾಸ್ಪಲ್. ನೆಕ್ಸ್ಟ್ ಹಾಕಮ್ಮ ಮೇಲೆ 100-fold. ಗಾಸ್ಪಲ್ 100-fold. ಗಿವಿಂಗ್ ಟು ಪೋರ್ ಸೇಮ್ ರಿಟರ್ನ್ಸ್. ಇವಾಗ ಎಲ್ಲ ಹಾಕ್ತೀರಾ ನಿಮ್ಮ ದುಡ್ಡು? ನೋಡಿ, ಬಡವ್ರಿಗೂ ಕೊಡಬೇಕು. ಇನ್ನೊಂದು ಹೇಳ್ತೀನಿ, ಚೆನ್ನಾಗಿ ಕೇಳಿ. ನೀವು ಬಡವ್ರು ಕೊಡೋದ್ರಿಂದ ಅವನು ದೊಡ್ಡ ಐಶ್ವರ್ಯವಂತನ ಆಗೋದಿಲ್ಲ. ಬಡವನಾಗೇ ಇರ್ತಾನೆ. ನಾನು ಮತ್ತೆ ಹೇಳ್ತೀನಿ ನೋಡಿ, ಬಡವ್ರ ಹತ್ರ ಇರೋ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಅವ್ರಿಗೆ ನೀವೇನಾದರೂ ಮುಂದುವರೋದಕ್ಕೆ ಐಡಿಯಾ ಕೊಟ್ಟರೆ ತೊಗೊಳ್ಳಲ್ಲ, ಕಾಸು ಮಾತ್ರ ತೊಗೊಳ್ತಾ ಇರ್ತಾರೆ. ನೀವು ಈ ರೋಡಲ್ಲಿ ಏನಾದರೂ ಮಾರ್ತಾರೆ ಗೊತ್ತಾ? ಈ ಬಲೂನ್ ಮಾರೋರು ಅವ್ರಿಗೆ ಮಾಡಿ ಏನು ಅಂದರೆ, ಸ್ಕೂಲ್ಗೆ ಓದಬೇಕು, ಮಕ್ಕಳು ಸ್ಕೂಲ್ಗೆ ಹೋದ್ರೆ ನೀವು ಹೇಳಿ ಅಡ್ಮಿಷನ್ ಕಟ್ಸಿ ನನ್ನ ಜೊತೆ ಬರ್ತೀಯ ಅನ್ನೋ ಬರಲ್ಲ. ಇನ್ನೂ ಕೆಲವ್ರು ಕೇಳ್ತಾರೆ, ನಾನು ಊರಿಗೆ ಹೋಗ್ಬೇಕು, ಕಾಸು ಬೇಕು ಅನ್ನೋ. ಸರಿ, ಬಸ್ ಟಿಕೆಟ್ ಕೊಡಿಸ್ಲಾನ? ಇಲ್ಲ, ಬಸ್ ಟಿಕೆಟ್ ಬೇಡ, ಕಾಸು ಕೊಡು ಅಂತಾರೆ. ಇನ್ನೂ ಕೆಲವ್ರು ನೋಡಿ, ಊಟ ಇಲ್ಲ ಕೊಡಿಸು ಅಂತಾರೆ. ನೀವು ಊಟ ಕೊಡಿಸಿ, ಇಲ್ಲ ಊಟಕ್ಕೆ ಬಲ್ಲಿ ಕಾಸು ಕೊಡಿ ಅಂತಾರೆ. ಅವ್ರಿಗೇನು ಗೊತ್ತಾ? ಅವ್ರಿಗೆ ಅವಾಗಿಗೆ ಪರಿಸ್ಥಿತಿಗಳು ಸರಿ ಹೋಗ್ಬೇಕೆ ಹೊರತು ಅವ್ರು ಐಶ್ವರ್ಯವಂತರಾಗಬೇಕು ಅನ್ನೋ ಆಸೆ ಇರೋದಿಲ್ಲ. ನೋಡಿ, ಬಡವ್ರ ಹತ್ರ ಇರೋ ಪ್ರಾಬ್ಲಮ್ ಏನು ಗೊತ್ತಾ? ಸಾಹುಕಾರ ಹತ್ರ ಹೋಗಿ ಹೆಲ್ಪ್ ಕೇಳ್ತಾರೆ, ಸಾಹುಕಾರ ಹತ್ರ ಹೋಗಿ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಆದರೆ ನೀವು ಹೆಂಗೆ ಸಾಹುಕಾರ ಆದ್ರಿ ಅಂತ ಮಾತ್ರ ಕೇಳಲ್ಲ. They don't take advice.
ಈಗ ನಿಮ್ಗೊಂದು ಅರ್ಥ ಆಗಿರಬೇಕು. ಕೆಲವ್ರು ಹೇಳ್ತಾರಲ್ಲ, ಆ ಪಾಸ್ಟಿಗೆ ಯಾಕೆ ಕೊಡ್ತೀಯ, ಬಡವ್ರು ಕೊಡು ಅಂತ. ಚೆನ್ನಾಗಿ ತಿಳ್ಕೊಳ್ಳಿ, ಬಡವ್ರು ಕೊಟ್ಟರೆ ಏನು ಕೊಡ್ತೀರೋ ವಾಪಸ್ಸು. ಅದೇ ರಾಜ್ಯಕ್ಕೆ ಕೊಟ್ಟರೆ ನಿಮಗೆ 100% ನಿಮಗೆ ವಾಪಸ್ ಬರುತ್ತೆ. ಆಮೇನ್. ಸೊ ಇವಾಗ ನೀವು ಒಂದು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದರೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಕಂಪನಿ ಲಾಸ್ ಆಗಿರೋದ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಇಲ್ಲ ರಿಟರ್ನ್ಸ್ ಬರೋ ಕಂಪನಿ ಮೇಲೆ ಮಾಡ್ತೀರಾ? ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಆಮೇನ್. ಸೊ ನೀವು ಚೆನ್ನಾಗಿದ್ದರೆ ಯಾರು ಚೆನ್ನಾಗಿರಬೇಕು? ರಾಜ್ಯ ಚೆನ್ನಾಗಿರಬೇಕು, ಗಾಸ್ಪೆಲ್ ಚೆನ್ನಾಗಿರಬೇಕು, ಸುವಾರ್ತೆ ಚೆನ್ನಾಗಿರಬೇಕು. ಇವತ್ತು ನಾನು ಇಷ್ಟು ಬಿಸ್ನೆಸ್ಸು, ಅನಾಯಿಂಟಿಂಗ್ ಇದೆಲ್ಲ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ದೇವ್ರ ರಾಜ್ಯ ಇನ್ನೂ ಎಕ್ಸ್ಪ್ಯಾಂಡ್ ಆಗಬೇಕು. ನಿನ್ನ ಮುಖಾಂತರ ದೇವ್ರ ರಾಜ್ಯ ಇನ್ನೂ ಚೆನ್ನಾಗಿರಬೇಕು. ಯಾವಾಗಲೂ ನೋಡಿ, ಡೋಂಟ್ ಡಿಪೆಂಡ್ ಆನ್ ಸ್ಯಾಲರಿ. ಆಲ್ವೇಸ್ ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ 2-3 ಇನ್ಕಮ್ಸ್ ಅಪಾರ್ಟ್ ಫ್ರಮ್ ಸ್ಯಾಲ್ರಿ. ಸಂಬಳ ಬಿಟ್ಟು ಇನ್ನೂ 2-3 ಕಡೆ ಚಿಕ್ಕ ಚಿಕ್ಕ ಆದಾಯಗಳು ಅಟ್ಲೀಸ್ಟ್ ಬರೋ ಥರ ನೀವು ಈಗಲೇ ಪ್ಲ್ಯಾನ್ ಮಾಡಬೇಕು. ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಯಾವ ವಿಧದಲ್ಲೇ ಸ್ವಲ್ಪ ಐಡಿಯಾಸ್ ಎಲ್ಲ ಇವತ್ತು ಕೊಡ್ತೀನಿ. ಅದೆಲ್ಲ ನಿಮಗೆ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ. ನಮಗೆ ಟೈಮ್ ಸಾಲುತ್ತಾ ನೋಡೋಣ. ಇದು ಒಂದು 3 days ಕಾನ್ಫರೆನ್ಸ್ ಇಡಬೇಕು. ಇದು ಬಿಸ್ನೆಸ್ ಕಾನ್ಫರೆನ್ಸ್ ಇಡಬೇಕು. ಆವಾಗಲೇ ಇದನ್ನೆಲ್ಲ ಅರ್ಥ ಮಾಡ್ಸೋಕ್ಕಾಗೋದು. ಆದರೂ ನಿಮಗೆ ಫ್ರೀಯಾಗಿ ಉಚಿತವಾಗಿ ಕೊಡ್ತಾಯಿದ್ದೀನಿ. ಅದನ್ನು ಗಮನವಾಗಿ ಕೇಳಿ. ಇನ್ನೊಂದು ಸತಿ ಯೂಟ್ಯೂಬಲ್ಲಿ ಒಂದು ವೇಳೆ ಹಾಕಿದ್ರೆ ಮತ್ತೆ ತಿರ್ಗಾ ಕೇಳಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ರೈಟ್. ಇವಾಗ ಬಡವ್ರು ಕೊಡೋದ, ರಾಜ್ಯಕ್ಕೆ ಕೊಡೋದ, ಕನ್ಫ್ಯೂಷನ್ ಕ್ಲಿಯರ್ ಆಯಿತಾ? ಅದಕ್ಕಾಗಿ ಬಡವ್ರು ಕೊಡಲೇಬಾರ್ದಲ್ಲ, ಓವರ್ಫ್ಲೋಲಿ ಕೊಡ್ಬೋದು. ಆದರೆ ದೇವ್ರು ಕೊಡೋದನ್ನು ಬಿಟ್ಟು ಬೇರೆ ಬಡವ್ರು ಕೊಡ್ತೀನಿ ಅಂದರೆ ದಟ್ ಈಸ್ ವೆರಿ ರಾಂಗ್ ಬ್ರೋ. ತುಂಬ ರಾಂಗ್ ಐಡಿಯಾ. ಓಕೆ, ರೈಟ್. ಫಸ್ಟ್ 2 ಪಾಯಿಂಟು. ಫಸ್ಟ್ ಲೆವೆಲ್, ಯು ಶುಡ್ ವರ್ಕ್ ಫಾರ್ ಮನಿ. ಫಸ್ಟ್ ಲೆವೆಲ್. ಎಲ್ಲರೂ ಹೇಳಿ, ನೀವು ದುಡ್ಡಿಗಾಗಿ ಕೆಲಸ ಮಾಡಬೇಕು. 2ನೇದು, ದುಡ್ಡು ನಿಮಗಾಗಿ ಕೆಲಸ ಮಾಡಬೇಕು. ಇದು 2ನೇ ಲೆವೆಲ್. ಸೊ ಈಗ ಬೇಸಿಕ್ ಲೆವೆಲ್ಲು, ಇನ್ನೂ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅನ್ನೋರಿಗೆ 1-2 ವಾಕ್ಯ ಕೊಟ್ಬಿಡ್ತೀನಿ ಬೇಗ ಪಟ್ ಅಂತ. ಇನ್ನೂ ನಾನು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ಅನ್ನೋರಿಗೆ ಪ್ರಾವರ್ಬ್ಸ್ 14:23, ಜ್ಞಾನೋಕ್ತಿಗಳು 14:23. ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ಹರಟೆ ಹೊಡೆಯೋನು ಯಾವಾಗಲೂ ಇನ್ನೊಬ್ಬರ ಹತ್ರ ಕೇಳ್ತಾನೆ. ಇನ್ ಆಲ್ ಲೇಬರ್ ದೇರ್ ಇಸ್ ಪ್ರಾಫಿಟ್, ಬಟ್ ಐಡಲ್ ಚಾಟರ್, ಸುಮ್ಮನೆ ಕುಂತ್ಕೊಂಡು ಹರಟೆ ಹೊಡಿತಾರೆ ನೋಡ್ದ, ಅವರು ದರಿದ್ರದಲ್ಲಿ ಇರ್ತಾರೆ. ಸೊ ಹರಟೆ ಹೊಡೆಯೋರ ಜೊತೆ ನೀವು ಸೇರಿಕೊಂಡ್ರೆ ನೀವು ದರಿದ್ರಿಗೆ ಸೇರ್ಕೊಂಡ್ಬಿಡ್ತೀರಾ. ಡೋಂಟ್ ವೇಸ್ಟ್ ಟೈಮ್. ಯು ಆರ್ ಮನಿ. ಐ ಆಮ್ ಮನಿ. ಎಲ್ಲರೂ ಹೇಳಿ. ದುಡ್ಡು ಎಲ್ಲಿದೆ ಪಾಸ್ಟರ್? ನೀವೇ ರೀ ದುಡ್ಡು. ನೀನು ಎದ್ರೆ ಕಾಸು, ನಿಂತರೆ ಕಾಸು, ಮಾತಾಡಿದ್ರೆ ಕಾಸು, ಮಲಗಿದ್ರೆ ಲಾಸು. ಎಷ್ಟು ಸೂಪರ್ ಆಗಿದೆ ನೋಡಿ ವಾಕ್ಯ. ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ದೆರ್ ಈಸ್ ಪ್ರಾಫಿಟ್ ಇನ್ ಆಲ್ ಹಾರ್ಡ್ ವರ್ಕ್. ನೋಡಿ, ಆಲ್ ಹಾರ್ಡ್ ವರ್ಕ್. ಎಲ್ಲರೂ ಹೇಳಿ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟೇ ಅಲ್ಲ. ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡಿ. ನಾನು ಅವ್ರ ಥರ ಇದ್ದರೆ, ನನಗೆ ಈ ಥರ ಬಿಸ್ನೆಸ್, ಏನೋ ಒಂದು ಮಾಡ್ತಾ ಇರಪ್ಪ, ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ. ನೋಡಿ, ನಿನ್ನ ಬಿಸ್ನೆಸ್ ನಿನಗೆ ಆಶೀರ್ವಾದ ತರೋದಿಲ್ಲ, ನಿನ್ನ ಕೆಲಸ ನಿನಗೆ ಆಶೀರ್ವಾದ ತರೋದಿಲ್ಲ. ನೀನು ಉತ್ಸಾಹವಾಗಿ ಏನು ಮಾಡ್ತಾ ಇದೆಯೋ ಮಾಡ್ತಾ ಇರೋ, ದೇವ್ರು ನಿನ್ನನ್ನು ಮೇಲಕ್ಕೆ ತರ್ತಾರೆ. ಓ ಮೈ ಗಾಡ್. ಪ್ರಾವರ್ಬ್ಸ್ 10:4, ಜ್ಞಾನೋಕ್ತಿಗಳು 10:4. ನಿಮ್ಗೆ ಎಷ್ಟು ವಾಕ್ಯ ಇವತ್ತು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಆದರೆ ಎಷ್ಟಾಗುತ್ತೋ ಅಷ್ಟು ಹೇಳ್ಬಿಡ್ತೀನಿ ಬೇಗ. ಪ್ರಾವರ್ಬ್ಸ್ 10:4, ಜ್ಞಾನೋಕ್ತಿಗಳು 10:4. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಅಷ್ಟೇ. ಲೇಜಿ ಪೀಪಲ್ ಆರ್ ಸೂನ್ ಪುವರ್, ಹಾರ್ಡ್ ವರ್ಕರ್ಸ್ ಗೆಟ್ ರಿಚ್. ಹಾರ್ಡ್ ವರ್ಕ್. ಎಲ್ಲರೂ ಹೇಳಿ. ಪಾಸ್ಟರ್, ಬೆಳಿಗ್ಗೆಯಿಂದ 8ರಿಂದ 10 ಅವರ್ ಕೆಲಸ ಮಾಡ್ತೀನಿ. ನಾನೇನು ಹೇಳ್ತೀನಿ, 18 ಅವರ್ ಕೆಲಸ ಮಾಡೋರೆಲ್ಲ ಇದ್ದಾರೆ, 18 ಅವರ್ಸ್ ಕೆಲಸ ಮಾಡೋರೆಲ್ಲ ಇದ್ದಾರೆ. ಸರ್, ಇದೇ ಥರ 18 ಅವರ್ಸ್ ಎಷ್ಟು ದಿವಸ ಕೆಲಸ ಮಾಡಬೇಕು? ಸ್ವಲ್ಪ ದಿವಸ ಮಾಡಿ ಮೇಲೆ ಬಂದುಬಿಡ್ತೀರ. ಯಾಕೆ ಗೊತ್ತಾ? ಮೇಲೆ ಬರ್ಸೋದು ದೇವರು. ಚೆನ್ನಾಗಿ ನೋಡಿ,
ಪಾಸ್ಟರ್ 18 ಅವರ್ ಹೆಂಗೆ ಪಾಸ್ಟರ್ ನಾನು ಕೆಲಸ ಮಾಡಲಿ, 8 ಅವರ್ 10 ಅವರ್ ಹೆಂಗೆ ಪಾಸ್ಟರ್ ಕೆಲಸ ಮಾಡಲಿ, ಹೆಂಗೆ ಪಾಸ್ಟರ್ ಓ ಟಿ ಮಾಡಲಿ. ನಾನು ಒಂದನ್ನು ಇನ್ನೊಂದನ್ನು ಹೇಳ್ತೀನಿ, ಚೆನ್ನಾಗಿ ಗಮನಿಸಿ. ಯಾವ ಕೆಲಸ ನೀವು ಮಾಡ್ತಾಯಿದ್ರು, ಇವಾಗ ಆಲ್ರೆಡಿ ನೀವು ವರ್ಕಲ್ಲಿ ಇದ್ದೀರಾ ಅಂದರೆ ಚೆನ್ನಾಗಿ ತಿಳ್ಕೊಳ್ಳಿ. ಯು ಶುಡ್ ಡೂ ಇಟ್ ಜಾಯ್ಫುಲ್ಲಿ. ನೀವು ಮಾಡ್ತಾರೆ ಕೆಲಸ ಹೆಂಗೆ ಮಾಡಬೇಕು? ಯಾವುದೇ ಹಾರ್ಡ್ ವರ್ಕ್ ಇಟ್ ಶುಡ್ ನಾಟ್ ಸ್ಟೀಲ್ ಯುವರ್ ಜಾಯ್. ಫಸ್ಟ್ ಥಿಂಗ್ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಶುಡ್ ನಾಟ್ ಸ್ಟೀಲ್ ಯುವರ್ ಜಾಯ್. ಕಷ್ಟಪಟ್ಟು ಕೆಲಸ ಮಾಡಿ, ಆದರೆ ಕಷ್ಟಪಟ್ಟು ಮಾಡೋ ಕೆಲಸ ನಿನ್ನ ಸಂತೋಷನ ಹಾಳು ಮಾಡದೇ ಇರೋ ಥರ ಚೆನ್ನಾಗಿ ನೋಡ್ಕೊಳ್ಳಿ. 10 ಅವರ್ 12 ಅವರು ಖುಷಿಯಾಗಿ ಮಾಡಿ. ಫಾಸ್ಟ್ ಏನೋ ಕುಂತಿದ್ದ ಜಾಗದಲ್ಲಿ ದೇವರು ಒಂದು ಮೂಟೆ ಬಿಸಾಕ್ತಾರೆ ಅಂತ ಚರ್ಚಿಗೆ ಬಂದರೆ, ಪಾಸ್ಟರ್ ಏನೋ ದೇವರು ಸಡನ್ಲಿ ಕುಂತಿದ್ದ ಜಾಗದಲ್ಲಿ ಬಗ್ ನೋಡಿದ್ರೆ ಕಾಸು ಪಕ್ಕದಲ್ಲಿ ಇರ್ತೈತೆ ಅಂತ ಏನಾದರೂ ಒಂದು ಹೇಳ್ತೀರಾ? ನಾವು ಖುಷಿಯಾಗಿ ಹೋಗೋಣ ಅಂತ ಬಂದರೆ ಹಿಂಗೆ ಹೇಳ್ತಾ ಇದ್ದೀರಲ್ಲ ಪಾಸ್ಟರ್, ಏನು ಆ ಥರ ಇದ್ದೀರ? ನನ್ನ ಹತ್ರ ಎಷ್ಟು ಬ್ಯಾಗ್ ಇದ್ದಿರೋದು ಇವಾಗ. ಸೊ ಆ ಥರ ಪ್ರಾರ್ಥನೆಯಲ್ಲಿ ಬ್ಯಾಗ್ ಬರೋದಿಲ್ಲ. ಪ್ರಾವರ್ಬ್ಸ್ 12:11, ಜ್ಞಾನೋಕ್ತಿಗಳು 12:11. ದುಡಿದು ಹೊಲಗೇಯುವವನು ಹೊಟ್ಟೆ ತುಂಬ ಉಣ್ಣುವನು, ವ್ಯರ್ಥ ಕಾರ್ಯಾಸಕ್ತನು ಬುದ್ಧಿಹೀನನೇ. A hardworking farmer has plenty to eat, but it is stupid to waste time on useless projects. ಏನು ಯೂಸ್ ಇಲ್ಲದೆ ಇರೋದೆಲ್ಲ ಕುಂತ್ಕೊಂಡು ಕತೆ ಮಾಡ್ತಾರೆ ಅಂದರೆ ಯೂಸ್ಲೆಸ್ ಪ್ರಾಜೆಕ್ಟ್ಸ್. ಯೂಸ್ ಇಲ್ಲದೆ ಇರೋ ಕಡೆ ಎದ್ದು ಬಿಡ್ಬೇಕು ನಾವು. ಯು ಆರ್ ಮನಿ, ಐ ಆಮ್ ಮನಿ. ಎಲ್ಲರೂ ಹೇಳಿ. ನೋಡಿ, ನಾನು ಬಂದರೆ ಕಾಸು, ನಾನು ಬಂದು ಮಾತಾಡಿದ್ರೆ ಕಾಸು, ನಾನು ಎಲ್ಲಾದರೂ ಹೋದರೆ ಕಾಸು, ನಾನು ಎಲ್ಲೂ ಫ್ರೀ ಇಲ್ಲ. ಐ ಆಮ್ ಮನಿ. ಹೇಳಿ. ನೋಡಿ, ನಿಮಗೆ ದುಡ್ಡು ಬರಬೇಕು ಅಂದರೆ ಇನ್ಕ್ರೀಸ್ ಯುವರ್ ವ್ಯಾಲ್ಯೂ. ಟು ಗೈನ್ ಮನಿ ಯು ಶುಡ್ ಇನ್ಕ್ರೀಸ್ ಯುವರ್ ವ್ಯಾಲ್ಯೂ. ಸೊ ಇವಾಗ ನಾನು ಒಂದು ಮಾತು ಕೇಳ್ತೀನಿ. ಇವಾಗ ನಿಮಗೆ ದುಡ್ಡು ಬರಬೇಕಲ್ವಾ? ಕರೆಕ್ಟಾ? ಎಷ್ಟು ಜನಕ್ಕೆ ದುಡ್ಡು ಬರಬೇಕು ಅಂತೀರಾ ಹೇಳಿ? ನಿಮ್ಮ ಹತ್ರ ಏನೈತೆ ಅಂತ ದುಡ್ಡು ಬರುತ್ತೆ? ಒಬ್ಬರು ದುಡ್ಡು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಿಮಗೆ ಏನು ನೋಡಿ ಕೊಡ್ತಾರೆ? ಕೆಲವ್ರು ನನ್ನನ್ನು ಹಿಂಗೆ ಹೇಳ್ತಾರೆ, ಫಿಲಿಪ್ ಪಾಸ್ಟ್ರು ಆನ್ಲೈನಲ್ಲಿ 50,000 ಕೊಡಿ, 1,00,000 ಕೊಡಿ, 10,000 ಕೊಡಿ ಅಂತ ಹೇಳ್ತಾರೆ. ಜನ ಎತ್ಕೊಂಡು ಹೋಗಿ ಕೊಡ್ತಾರೆ. ನಿನಗೂ ಆನ್ಲೈನ್ ಐತೆ ತಾನೆ? ನೀನು ಆನ್ಲೈನಲ್ಲಿ ನಾನು ಒಂದು 50,000 ಕೊಡಿ ಅಂತ ನಾನು ಕೇಳ್ದಂಗೆ ಕೇಳು ನೋಡೋಣ, ನಿನಗೆ ಎತ್ಕೊಂಬಂದು ಕೊಡ್ತಾರ ನೋಡೋಣ. ದುಡ್ಡು ಎಲ್ಲರ ಹತ್ರನೂ ಬರೋದಿಲ್ಲ. ದುಡ್ಡು ಬರೋ ಥರ ನಾನು ಬೆಳಿಬೇಕು. ಐ ಶುಡ್ ಇನ್ಕ್ರೀಸ್ ಮೈ ವ್ಯಾಲ್ಯೂ ಟು ಅರ್ನ್ ಮನಿ. ಓಕೆ, ಫಸ್ಟು ಚೆನ್ನಾಗಿ ತಿಳ್ಕೊಳ್ಳಿ. ದುಡ್ಡು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್. ಫಸ್ಟ್ ಲೆವೆಲ್, ಯು ಶುಡ್ ವರ್ಕ್ ಫಾರ್ ಮನಿ. ನೀವು ದುಡ್ಡಿಗಾಗಿ ಕೆಲಸ ಮಾಡಬೇಕು. ಎರಡನೇ ಲೆವೆಲು, ದುಡ್ಡು ನಿಮಗಾಗಿ ಕೆಲಸ ಮಾಡಿ. ರೈಟ್. ವಾಟ್ ಈಸ್ ಬಿಸ್ನೆಸ್ ಅಂದರೆ ಏನು? ಟೆಲ್ ಮಿ ಸಮಥಿಂಗ್ ಅಬೌಟ್ ಬಿಸ್ನೆಸ್. ನೀವೆಲ್ಲ ಬಿಸ್ನೆಸ್ ಪೀಪಲ್ ಥರ ಕುಂತಿದ್ದೀರಾ, ಯಾಕಂದರೆ ಇದು ಬಿಸ್ನೆಸ್ ಕ್ಲಾಸ್. ಥ್ಯಾಂಕ್ ಗಾಡ್ ಯು ಆರ್ ಸಿಟ್ಟಿಂಗ್ ಇನ್ ಬಿಸ್ನೆಸ್ ಕ್ಲಾಸ್. ಈ ವ್ಯಾಲ್ಯೂ ಎಷ್ಟೋ ಗೊತ್ತಿಲ್ಲ. ಪಾಸ್ಟರ್ ಸುಮ್ಮನೆ ರೋಡಲ್ಲಿ ಸುತ್ತನ್ನು ಕರ್ಕೊಂಡು ಬಂದುಬಿಟ್ಟು ಬಿಸ್ನೆಸ್ ಕ್ಲಾಸಲ್ಲಿ ಕುಂತಿದ್ದೀರಾ ಅಂತಲೂ ಹೇಳ್ಬೋದು ಕೆಲವರು. ಎಸ್, ನವ್ ಓನ್ಲಿ ಐ ಫೆಲ್ಟ್ ದಟ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅನ್ನೋದು ಬರುತ್ತೆ. ಏನೋ ಪಾಸ್ಟರ್ ಓಡಾಡ್ಕೊಂಡಿದ್ದೆ, ನನ್ನನ್ನು ಕರ್ಕೊಂಬಂದು ಇಳ್ಕೊಂಡಿರ್ಸಿದ್ದ. 2 ಗ್ರೂಪೂ ಇದೆ. ಸೊ ಇಫ್ ಯು ಫೀಲ್ ಯು ಆರ್ ಎ ಬಿಸ್ನೆಸ್ ವುಮನ್ ಆರ್ ಬಿಸ್ನೆಸ್ ಮ್ಯಾನ್, ಥ್ಯಾಂಕ್ ಗಾಡ್ ಫಾರ್ ದಟ್. ಓಕೆ, ವಾಟ್ ಈಸ್ ಬಿಸ್ನೆಸ್ ಅಕಾರ್ಡಿಂಗ್ ಟು ಯು? ಒಂದು ಪ್ರಾಡಕ್ಟ್ ತೊಗೊಂಡು ಸೇಲ್ ಮಾಡಬೇಕು. ನೆಕ್ಸ್ಟ್, ಯಾವುದೋ ಪ್ರಾಫಿಟ್ ಸಿಗುತ್ತೋ ಅದು. ಎನಿ ಸೊಲ್ಯೂಷನ್? ಪ್ರಾಬ್ಲಮ್ ಸಾಲ್ವ್. ಸೊ ಪೀಟರ್ ಕೈಗೆ ಒಂದು ಸತಿ ಕೈ ತಟ್ಟೋಣ. ಎನಿ ಬಿಸ್ನೆಸ್ ವಿಚ್ ಸಾಲ್ವ್ಸ್ ಪೀಪಲ್ಸ್ ಪ್ರಾಬ್ಲಮ್ ಈಸ್ ಕಾಲ್ಡ್ ಬಿಸ್ನೆಸ್. ಯಾರ್ದು ಒಂದು ಪ್ರಾಬ್ಲಮ್ ಇರುತ್ತಲ್ಲ, ಆ ಪ್ರಾಬ್ಲಮ್ಗೆ ನೀವು ಉತ್ತರ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಬಿಸ್ನೆಸ್. ಸಾಲ್ವಿಂಗ್ ಪೀಪಲ್ ಪ್ರಾಬ್ಲಮ್ ಈಸ್ ಬಿಸ್ನೆಸ್. ಇವಾಗ ನೋಡಿ, ಏನು ಬೇಡ, ಒಬ್ಬನ ಹತ್ರ ದುಡ್ಡು ಐತೆ, ₹1,00,000 ಐತೆ, ಒಂದು ಕಡೆ ಹೋಟ್ಲೈತೆ, ಅಡುಗೆ ಮಾಡಿ ರೆಡಿಯಾಗಿಟ್ಟವ್ರೆ. ಈಗ ದುಡ್ಡು ಇರೋನು ಅಲ್ಲಿ ಹೋಗಿ ಹೋಟ್ಲಿಗೆ ಹೋಗಿ ತಿನ್ನೋಕ್ಕೆ ಟೈಮ್ ಇಲ್ಲ. ಅವನ ಹತ್ರ ದುಡ್ಡು ಐತೆ, ಇವನ ಹತ್ರ ಐಟಮ್ ಐತೆ. ಇಲ್ಲಿಂದ ಐಟಮ್ ಹೋಗಿ ಅಲ್ಲಿ ಸೇರಬೇಕು. ಏನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ ಸ್ವಿಗ್ಗಿ ಝೊಮ್ಯಾಟೊ.
ನೀನು ಅಲ್ಲೇ ಇರು, ನೀನು ಇಲ್ಲೇ ಇರು, ನಾನು ಒಂದು ಪಾರ್ಟಿನ ಕಳಿಸ್ತೀನಿ, ಎತ್ಕೊಂಡೋಗಿ ಕೊಡ್ತಾನೆ ಅವನು ಕಾಸು. ದಿಸ್ ಇಸ್ ಬಿಸ್ನೆಸ್. ಒಬ್ಬನ ಎತ್ಕೊಂಡೋಗಿ ಅಲ್ಲಿ ಬಿಡಬೇಕು. ಅವನ ಹತ್ರ ಗಾಡಿ ಇಲ್ಲ, ಫೋನ್ ಐತೆ, ಅವ್ನು ಮಾಡ್ತಾನೆ, ರ್ಯಾಪಿಡೋ ಬುಕ್ ಮಾಡ್ತಾನೆ, ಅವನ ಜಾಗಕ್ಕೆ ನೀನು ಎತ್ಕೊಂಡೋಗಿ ಬಿಡ್ತೀಯ, ನಿನಗೆ ಕಾಸು. ಈ ರ್ಯಾಪಿಡೋ, ಓಲಾ ಇವ್ರಿಗೆಲ್ಲ ಏನು ಗೊತ್ತಾ ಕಾಸು? ಕಸ್ಟಮರ್ ಬೇರೆ, ಗಾಡಿ ಇಟ್ಕೊಂಡಿರೋನು ಬೇರೆ, ಸೆಂಟ್ರಲ್ ಅವ್ನಿಗೆ ನೋಡಿ ಪ್ರಾಫಿಟ್. ಇವತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್. ಅವ್ನು ಜನರ ಮನೇಲೇ ಇರಪ್ಪ, ನಾನು ನಿಮಗೆ ಕೆಲಸವ್ರು ಕಳಿಸ್ತೀನಿ ಅಂತ. ನೋಡಿ ಅರ್ಬನ್ ಕ್ಲಬ್ ಏನು, ನಿಮ್ಗೇನು ಕೆಲಸ ಬೇಕು ನಾವು ಕಳಿಸ್ಕೊಡ್ತೀವಿ. ಅವ್ರು ಮೀಡಿಯೇಟ್ರು. ಇಲ್ಲಿ ಕೆಲಸ ಮಾಡೋನಿದ್ದಾನೆ, ಕಸ್ಟಮರ್ ಮನೆ ಇದೆ, ಇವನು ಸೆಂಟ್ರಲ್ಲಿ ಅಲ್ಲಿ ಅವನನ್ನು ಕನೆಕ್ಟ್ ಮಾಡ್ತಾನೆ. ಟುಡೇ ಬಿಗ್ಗೆಸ್ಟ್ ಡೀಲ್. ಲೂಕನ್ ಬರೆದ ಪುಸ್ತಕ 6:38. ಕೊಡಿರಿ ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬ ಅಳತೆ ಅಳೆದು ನಿಮಗೆ ನಿಮ್ಮ ಸೆರಗಿಗೆ ಹಾಕುವರು. ನೋಡಿ, ಇವತ್ತು ಇದನ್ನು ನಾವು ಬೇರೆ ಕಾಣಿಕೆ ಬಗ್ಗೆ, ದಶಮಾಂಶ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆದರೆ ಇದು ಬೇರೆ ಕಾಣಿಕೆ ದಶಮಾಂಶ ಬಗ್ಗೆ ಮಾತ್ರ ಅಲ್ಲ. ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಕೊಡಿರಿ ಆಗ ನಿಮಗೆ ಕೊಡಲ್ಪಡೋದು. ಏನು ಅಂದರೆ, ನೀವು ಜನರಿಗೆ ಏನಾದರೂ ಒಂದು ಕೊಟ್ಟರೆ ಅವ್ರು ತಿರ್ಗಾ ನಿಮ್ಗೆ ಕೊಡ್ತಾರೆ. ಸರ್ ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನನಗೇನು ಐಡಿಯಾ ಇಲ್ಲ, ಅದು ಇನ್ನೊಂದು ಕ್ಲಾಸ್ಗೆ ಹೋಗೋಣ. ವೇಳೆ ಆದರೆ ಇವತ್ತು ಮಾತಾಡ್ತೀನಿ, ಇಲ್ಲದ್ರೆ ಬಿಸ್ನೆಸ್ ಅಂದರೆ ಏನಂತ ತಿಳ್ಕೊಳ್ಳಿ. ಸುಮ್ಮನೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ಬಿಡಬಾರ್ದು. ಬಿಸ್ನೆಸ್ ಏನು ಗೊತ್ತಾ? ಸಾಲ್ವಿಂಗ್ ಪೀಪಲ್ಸ್ ಪ್ರಾಬ್ಲಮ್ ಈಸ್ ಬಿಸ್ನೆಸ್. ಒಬ್ರಿಗೇನೋ ಬೇಕು, ನೀವು ಮಾಡಿಕೊಡಿ, ಕಾಸು. ಒಬ್ರು ಹೋಗಿ ಬ್ಯಾಂಕಲ್ಲಿ ಹೋಗಿ ಮಾತಾಡಿ ಲೋನ್ ಮಾಡಿಸ್ಕೊಳ್ಳೋದು ಕಷ್ಟ. ಸೆಂಟ್ರಲ್ಲಿ ಒಬ್ರು ಇರ್ತಾರೆ, ನಾನು ಮಾಡಿಸ್ಕೊಡ್ತೀನಿ ಲೋನು, ಮ್ಯಾನೇಜರ್ ನನ್ನ ಪರಿಚಯ ಇದೆ, ನಿಮ್ಮ ಮನೇಲಿ ಕುಂತೀರಿ, ಡಾಕ್ಯುಮೆಂಟ್ಸ್ ಮಾತ್ರ ಕಳಿಸಿ ಮಾಡಿಕೊಡ್ತೀನಿ, ತಗೋ ಕಾಸು. ಅವನಿಗೆ ಸಾಲ್ವ್ ಆಯ್ತಾ? ಬ್ಯಾಂಕ್ ಅವ್ರಿಗೂ ಕೆಲಸ ಆಯ್ತಾ? ಮಧ್ಯದಲ್ಲಿರೋರು ಕಾಸು. ನೋಡಿ, ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಗಾಡ್ಸ್ ಒರಿಜಿನಲ್ ಪ್ಲ್ಯಾನ್ ಈಸ್ ನಾಟ್ ವರ್ಕಿಂಗ್. ನೀವು ಕೆಲಸ ಮಾಡೋದು ದೇವರ ಚಿತ್ತ ಅಲ್ಲ. ಅಂದರೆ ಫಸ್ಟ್ ಲೆವೆಲ್ ಬಿಟ್ಟು ಇನ್ನೊಂದು ಲೆವೆಲ್ಗೆ ಹೋಗ್ಬೇಕು ಅನ್ನೋದು ದೇವ್ರ ಚಿತ್ತ. ಈ ರೀತಿ ಹೇಳ್ತೀನಿ ನೋಡಿ, ಯು ಶುಡ್ ಬಿ ಎ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮಾಡೋದು ದೇವ್ರಿಗೆ ಇಷ್ಟ. ಕೆಲಸ ಮಾಡೋದು ಲೋ ಲೆವೆಲ್ ಮೆಂಟಾಲಿಟಿ. ಅಪಾರ್ಟ್ ಫ್ರಮ್ ಸ್ಯಾಲ್ರಿ ಯು ಶುಡ್ ಹ್ಯಾವ್ ಅನದರ್ ಇನ್ಕಮ್. ಅಪಾರ್ಟ್ ಫ್ರಮ್ ಸ್ಯಾಲ್ರಿ ಯು ಶುಡ್ ಹ್ಯಾವ್ ಅನದರ್ ಇನ್ಕಮ್. ಮತ್ತಾಯನು ಬರೆದ ಪುಸ್ತಕ 25:26. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತಿದರಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ನೋಡಿ, ಇವಾಗ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಇವಾಗ ನೋಡಿ, ಒಂದು ಯಜಮಾನ ಒಬ್ಬನಿಗೆ 5 ಟ್ಯಾಲೆಂಟು, ಒಂದು 2 ಟ್ಯಾಲೆಂಟು, ಒಬ್ಬನಿಗೆ 1 ಕೊಟ್ಬಿಟ್ಟು ಹೋದ, ತಲಾಂತುಗಳನ್ನು ಕೊಟ್ಬಿಟ್ಟ. 5 ಇರೋನು ಏನು ಮಾಡ್ದ? 10 ಮಾಡ್ದ. 2 ಇರೋನು ಏನು ಮಾಡ್ದ? 4 ಮಾಡ್ದ. 1 ಇರೋನು ಏನು ಮಾಡ್ದ? ಮುಚ್ಚಿಟ್ಟ. ಇವಾಗ ಮುಚ್ಚಿಟ್ಟಿರೋನಿಗೆ ಏನೂ ಇನ್ಕಮ್ ಇಲ್ಲ, ಬಿಸ್ನೆಸ್ಸೇ ಇಲ್ಲ, ಸೈಲೆಂಟಾಗಿ ಅವನೇ. ಒಂದು ದಿವಸ ದೇವ್ರು ಕೊಡ್ತಾರೆ ಅಂತ. ಅವನ್ನ ನೋಡಿ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಆ ದಣಿ ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು. ಏನು ಹೇಳ್ತಾರೆ? ಮೈಗಳ್ಳನಾದ ಕೆಟ್ಟ ಆಳು. ನೋಡಿ, ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಯೋಚನೆ ನಿನಗೆ ಬರಲಿಲ್ಲ ಅಂದರೆ ಮೈಗಳ್ಳ ನೀನು ಅಂತ ಬೈಬಲ್ ಹೇಳುತ್ತೆ. ನೋಡಿ, ಬಟ್ ದ ಮಾಸ್ಟರ್ ರಿಪ್ಲೈಡ್, ಯು ವಿಕೆಡ್ ಆ್ಯಂಡ್ ಲೇಜಿ ಸರ್ವೆಂಟ್. ಸೊ ಯೇಸು ಸ್ವಾಮಿ ಹೇಳ್ತಾರೆ ಕತೆ ಇದು. ಸೊ ಯಾರ ಮೇಲೆ ಕೋಪ ಬರ್ತೈತೆ ಯಜಮಾನನಿಗೆ? ಯಾರ ಮೇಲೆ ಕೋಪ ಬರ್ತೈತೆ ಹೇಳಿ? ಯಾರ ಮೇಲೆ ಕೋಪ ಬರ್ತೈತೆ? ಏನು ಮಾಡಲ್ಲ ನೋಡ್ದ. ಅವನ್ನ ನೋಡಿ ಬೈಬಲ್ ಹೇಳುತ್ತೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ಏನಾದರೂ ಮೈ ಬಗ್ಗಿ ಕೆಲಸ ಮಾಡು. 27. ವೈ ಡಿಂಟ್ ಯು ಡಿಪಾಸಿಟ್ ಮೈ ಮನಿ ಇನ್ ದ ಬ್ಯಾಂಕ್? ಏನು ಹೇಳುತ್ತೆ ಬೈಬಲ್? ಯು ಶುಡ್ ಡಿಪಾಸಿಟ್. ಏನು ಮಾಡಬೇಕಾಯ್ತಂತೆ? ಡಿಪಾಸಿಟ್ ಮಾಡಬೇಕಾಯ್ತಂತೆ. ಡಿಪಾಸಿಟ್ ಅಂದರೆ ಅಲ್ಲಿಂದ ಒಂದು ಇನ್ಕಮ್. ನೋಡಿ, ಡಿಪಾಸಿಟ್ ಮಾಡೋದು ಒಂದು ಐಡಿಯಾ, ಅದನ್ನು ಎತ್ಕೊಂಡು ಹೋಗಿ ಬಿಸ್ನೆಸ್ಗೆ ಹಾಕೋದು ಒಂದು ಐಡಿಯಾ. ಓಕೆನಾ? ಬಿಸ್ನೆಸ್ ಬ್ಯಾಂಕಲ್ಲಿ ಬರೋ ಬಡ್ಡಿ ತುಂಬ ಕಡಿಮೆ. 1,00,000ಕ್ಕೆ 600 ರೂಪಾಯಿ ಕೊಡ್ತಾರೆ, ಮಿನಿಮಮ್ 650 ರೂಪಾಯಿ. 10 ಲಕ್ಷಕ್ಕೆ 6,500 ರೂಪಾಯಿ ಬರ್ತೈತೆ. ಇದೇ 10 ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡಿದ್ರೆ 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಪ್ಲ್ಯಾನ್ ಮಾಡಿ ಹಾಕ್ಬೇಕು. ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಅವನು ಎತ್ಕೊಂಡು ಹೋಗಿದ್ಮೇಲೆ ಅಯ್ಯೋ ದೇವರೇ ಅಂತ ಕುಂತ್ಕೊಬಾರ್ದು. ಅದಕ್ಕೇ ಎಲ್ಲಿ ಹಾಕಬೇಕು ಬೇಡವಾ ಅಂತ ನಿನಗೆ ಐಡಿಯಾ ಬರೋದಕ್ಕಾಗಿಯೇ ಟೈತ್ ಕೊಡಬೇಕು ಅಂತ ಹೇಳೋದು. ವೆನ್ ಯು ಗಿವ್ ಟೈತ್, ವೆನ್ ಯು ಗಿವ್ ಟು ಗಾಡ್, ಗಾಡ್ ವಿಲ್ ಗಿವ್ ಯು ಐಡಿಯಾಸ್ ವೇರ್ ಟು ಸೋ. ದಶಮಾಂಶ ಕೊಡೋದು ಏನಕ್ಕೆ ಅಂತ ಚೆನ್ನಾಗಿ ತಿಳ್ಕೊಳ್ಳಿ, ನಿಮಗೆ ಕರೆಕ್ಟಿಗೆ ಐಡಿಯಾ ಬರೋಕ್ಕೆ. ದುಡ್ಡು ಯಾಕೆ ದೇವ್ರ ರಾಜ್ಯಕ್ಕೆ ಬಿತ್ತೈತಿ ಗೊತ್ತಾ? ದೇವ್ರು ನಿನಗೆ ಎಲ್ಲಿ ಹಾಕಬೇಕು ಅಂತ ಕರೆಕ್ಟ್ ಐಡಿಯಾ ಕೊಡ್ತಾ ಇರ್ತಾರೆ. ದೇವ್ರಿಗೆ ಕೊಡಲ್ಲ ಪಾಸ್ಟರ್ ಅಂದರೆ, ಇವು ಇಲ್ಲಿ ಕೊಡಲ್ಲ, ಒಟ್ಟಿಗೆ ಎಲ್ಲಾದರೂ ಹೊರಗಡೆ ಕೊಟ್ಬಿಟ್ಟು ಬಂದುಬಿಡ್ತಾರೆ.
ಕೆಲವು ದೇವ್ರ ರಾಜ್ಯಕ್ಕೂ ಕೊಡಲ್ಲ, ಹುಷಾರಿಗೆ ಬಿಸ್ನೆಸ್ ಮಾಡ್ತಾರಲ್ಲ, ಎಲ್ಲಾದರೂ ಒಂದು ಕಡೆ ಇಟ್ಬಿಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ದೇವರು ಕೊಡೋದನ್ನು ದೇವ್ರು ಕೊಟ್ಬಿಡ್ಬೇಕು, ಆಮೇಲೆ ಎಲ್ಲನೂ ನೆಕ್ಸ್ಟ್. ಓಕೆ, ನೆಕ್ಸ್ಟ್. ಎಷ್ಟು ಜನಕ್ಕೆ ಅರ್ಥ ಆಯಿತು? ಸೊ ದೇವ್ರು ಏನು ಹೇಳ್ತಾರೆ? ಯು ಶುಡ್ ಹ್ಯಾವ್ ಇನ್ವೆಸ್ಟೆಡ್. ಸೊ ಇನ್ವೆಸ್ಟಿಂಗ್ ಬಿಸ್ನೆಸ್ ಈಸ್ ಗಾಡ್ಸ್ ವಿಲ್. ಎಕ್ಲೇಷಿಯಸ್ 5:3, ಪ್ರಸಂಗಿ 5:3. ಕನಸು ಬಹು ಪ್ರಯಾಸದಿಂದಲೂ ಉಂಟಾಗುತ್ತದೆ. ಕಿಂಗ್ ಜೇಮ್ಸ್ ವರ್ಷನ್ ಹಾಕ್ಮ. ಫಾರ್ ಅ ಡ್ರೀಮ್ ಕಮ್ಮತ್ ಥ್ರೂ ದ ಮಲ್ಟಿಟ್ಯೂಡ್ ಆಫ್ ಬಿಸ್ನೆಸ್. ನಿಮ್ಗೊಂದು ಡ್ರೀಮ್ ಇದೆಯಾ? ಅದು ಬಿಸ್ನೆಸ್ಸಲ್ಲೇ ಬೆಳೆಯೋದು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಆಸೆ ತುಂಬ ಕನಸೈತೆ, ಬಿಸ್ನೆಸ್ ಮಾಡು. ಫಾರ್ ಎ ಡ್ರೀಮ್ ಕಮ್ಮತ್ ಥ್ರೂ ದ ಮಲ್ಟಿಟ್ಯೂಡ್ ಆಫ್ ಬಿಸ್ನೆಸ್ ಆ್ಯಂಡ್ ಫೂಲ್ಸ್ ವಾಯ್ಸ್ ಈಸ್ ನೋನ್ ಬೈ ಮಲ್ಟಿಟ್ಯೂಡ್ ಆಫ್ ವರ್ಡ್ಸ್. ಸುಮ್ಮನೆ ಬಾಯಲ್ಲಿ ಒಡೆ ಸುಡ್ತಾ ಇರ್ತಾರೆ ಕೆಲವರು, ಅವ್ರ ಹತ್ರ ದೂರ ಇದ್ದಿಬಿಡಿ. ಸುಮ್ಮನೆ ನಾನು 1 ಕೋಟಿ ಹಾಕೋಣ ಅಂತಿದ್ದೀನಿ, ನಾನು 2 ಕೋಟಿ ಹಾಕೋಣ, ಬೇರೆ ಇವ್ರ ಕೋಟಿ ಬೇರೆ ಬಾಯಲ್ಲೇ ಬಿಡ್ತಾ ಇರ್ತಾರೆ. ನಾನು ಚೆನ್ನಾಗಿ ತಿಳ್ಕೊಳ್ಳಿ, ಬಿಸ್ನೆಸ್ ಮಾಡೋರು, ಸಂಪಾದನೆ ಮಾಡೋರು ಬಾಯಿ ಬಿಡೋದಿಲ್ಲ, ಸೈಲೆಂಟಿಗಿರ್ತಾರೆ. ಏನು ಮಾಡಲ್ಲ ನೋಡಿ, ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಆದರೆ ಸೈಲೆಂಟಿಗಿರೋರ ಹತ್ರ ಹುಷಾರಿಗಿರ್ಬೇಕು. ಅವ್ರು ಮುಗಿಸ್ಬಿಡ್ತಾರೆ. ಈ ವಟ 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 ಅಂತ ಮಾತಾಡೋರು ಏನು ಮಾಡಲ್ಲ. ಸ್ಟಾರ್ಟ್ ಡೂಯಿಂಗ್. ಏಮೇನ್? ಸರಿ, ಇವತ್ತು ಬೆಳಿಗ್ಗೆಯಿಂದ ಎಷ್ಟು ಬರ್ಕೊಂಡ್ರ? ಯೂಸ್ಫುಲ್ ಆಯಿತಾ? ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಇವತ್ತಿರೋ ಥರ ಆಪರ್ಚುನಿಟೀಸ್ ಟು ಅರ್ನ್ ಮನಿ ಯಾವ ಕಾಲದಲ್ಲೂ ಇರಲಿಲ್ಲ. ಇವತ್ತಿರೋ ಆಪರ್ಚುನಿಟೀಸ್ ನಮ್ಮ ಕಾಲದಲ್ಲೆಲ್ಲ ಇಂಥ ಆಪರ್ಚುನಿಟೀಸ್ ಇರಲಿಲ್ಲ. ಇವನ್ ನೋಡಿ, ರ್ಯಾಪಿಡೋ, ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನು, ಬ್ಲಿಂಕಿಟು, ಆಮೇಲೆ ಪೋರ್ಟರು, ಓಲಾ, ನಮ್ಮ ಯಾತ್ರೆ, ಊಬರು, ಎಷ್ಟು ಕೆಲಸಗಳು ಮಾಡ್ಬೋದು ಗೊತ್ತಾ? ನೋಡಿ, ಒಂದು ಫೋನ್ ಇದ್ದರೆ ಸಾಕು. ಈ ಫೋನ್ ನೋಡಿ, ನಾನು ಒಂದು ಚೆನ್ನಾಗಿ ಹೇಳ್ತೀನಿ ನೋಡಿ, ಈ ಫೋನನ್ನು ಇಟ್ಕೊಂಡು ನೀನು ಸಂಪಾದನೆನೂ ಮಾಡ್ಬೋದು, ಇದೇ ಫೋನ್ ಇಟ್ಕೊಂಡು ನೀನು ರೋಡ್ಗೂ ಬರ್ಬೋದು. ಇದೇ ಫೋನ್ ನಿನ್ನನ್ನು ಮೇಲಕ್ಕೂ ತರುತ್ತೆ, ಇದೇ ಫೋನು ನಿನ್ನ ಕೆಳಕ್ಕೂ ತರುತ್ತೆ. ನೋಡಿ, ಇವತ್ತು ಏನು ಬೇಡ, ಸುಮ್ಮನೆ ಒಂದು ರೀಲ್ಸ್ ಸ್ಟಾರ್ಟ್ ಮಾಡಿಬಿಡಿ, ಒಂದೇ ಒಂದು ರೀಲ್ಸು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ರೀಲ್ಸಲ್ಲೇ ಓಡ್ತಾ ಇರ್ತೈತೆ. ನೆಕ್ಸ್ಟ್ 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 ನೆಕ್ಸ್ಟ್. ನೋಡಿ, ಕೆಲವರು ಅದರಲ್ಲಿ ಅಡಿಕ್ಷನ್ ಬೇರೆ ಆಗಿಬಿಟ್ಟಿರ್ತಾರೆ. ಈ ಪಿಕ್ಚರ್ ನೋಡೋದ್ರಿಂದ ತಪ್ಪಿಸ್ಬಿಡ್ಬೋದು, ಪಿಕ್ಚರ್ ನೋಡೋರನ್ನ ಕಾಪಾಡ್ಬಿಡ್ಬೋದು, ಈ ರೀಲ್ಸ್ ನೋಡೋರನ್ನ ಕಾಪಾಡೋಕ್ಕಾಗಲ್ಲ. ಬ್ಲಿಂಕಿಟು, ರ್ಯಾಪಿಡೋ, ಊಬರು, ಇದರಲ್ಲಿ ಒಂದು ತಿಂಗಳಿಗೆ 60,000 ರೂಪಾಯಿ ದುಡಿತಾರೆ. 60,000 ಮಂತ್ಲಿ. ಚಿಕ್ಕ ಹುಡುಗರು 60,000 ದೇ ಅನ್. ನೀವಿನ್ನೂ ಯಾವ ಕಾಲದಲ್ಲಿ ಕುಂತಿದ್ದೀರಾ? ಸೊ ಯು ಕ್ಯಾನ್ ಅರ್ನ್ ಮನಿ. There are many easiest ways to earn money. Amen? You can earn money or you can burn money. ಸ್ಟಾರ್ಟ್ ಮಾಡಿ. ಪಾಸ್ಟರ್, ನನಗೆ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಆಸೆ, ಆದರೆ ಏನು ಮಾಡೋದು, ನನಗೇನು ಬರಲ್ಲಲ್ಲ ಪಾಸ್ಟರ್. ಇವಾಗ ನಿನ್ನ ಹತ್ರ ಬರ್ತೀನಿ. ಬಿಸ್ನೆಸ್ ಮಾಡೋ 10 ಪಾಯಿಂಟ್ಗಿಂತ ಮುಂಚೆ ಇದನ್ನೆಲ್ಲ ನಾನು ನಿನಗೆ ಹೇಳ್ಬಿಡ್ತೀನಿ. ನೋಡಿ, ಬಿಸ್ನೆಸ್ ಹೆಂಗೆ ಮಾಡ್ಬೋದು. ಇವಾಗ ಫಸ್ಟ್ ನೀವು ಒಂದು ಟೀ ಹಾಕಿ, ಆಮೇಲೆ ಒಂದು 4 ಜನಕ್ಕೆ ಟೀ ಹಾಕು. 4 ಜನ ಟೀ ಕುಡಿದ್ಬಿಟ್ಟು ಟೀ ಸೂಪರಾಗೈತೆ ಅಂದ್ರೆ ಒಂದು 10 ಜನಕ್ಕೆ ಟೀ ಹಾಕು. 10 ಜನಕ್ಕೆ ಟೀ ಹಾಕೋದು ಸೂಪರಾಗಿತ್ತಾ, 100 ಜನಕ್ಕೆ ಟೀ ಹಾಕು. ನೀನು ಟೀ ಮಾಸ್ಟರ್. ಯಾರು ಬೈಬಲ್ ಹಿಡಿದ್ರೆ ಪಾಸ್ಟರು, ಟೀ ಹಾಕಿದ್ರೆ ಮಾಸ್ಟರು. ಹೆಂಗೆ? ಇಲ್ಲಿ ಉಡುಪಿಯಲ್ಲಿ ಸೆಂದೂರಲ್ಲೆಲ್ಲ ಟೀ ಮಾಸ್ಟರ್ಗೆ 25,000 ಸ್ಯಾಲ್ರಿ. ಯಾರಿಗೆ? ಟೀ ಮಾಸ್ಟರ್ಗೆ. ಒಂದು 100 ಟೀ ಹಾಕ್ಕೊಂಡು ಒಂದು ಫ್ಲಾಸ್ಕಲ್ಲಿ ಇಟ್ಕೊಳ್ಳೋದು, ಮಾರೋದು. ಏನು ಬೇಡ ರೀ, ಟೀಯಲ್ಲಿ ಇಷ್ಟು ಬಿಸ್ನೆಸ್ ಐತೆ. ಇದೆಲ್ಲ ಸುಮ್ಮನೆ ಟಿಪ್ಸು. ಪಾಸ್ಟರ್ ಏನು ನಾನು ಟೀ ಮಾರಕ್ಕೆ ಹೇಳ್ಬಿಟ್ರ ಅಂತ ಹೇಳ್ಬೇಡಿ, ಒಂದು ಐಡಿಯಾ ಕೊಡ್ತೀನಿ. ಇವಾಗ ನೋಡಿ, ನೀವು ಒಳ್ಳೆ ಅಡುಗೆ ಮಾಡ್ತೀರಾ, ಕುಕ್ಕು, ಓಕೆನಾ? ಏನಿಲ್ಲ, ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಉಪ್ಪು 1 ಸ್ಪೂನು, ಯೂಟ್ಯೂಬಲ್ಲಿ ಕಾಸು ಬರ್ತಿದೆ. ಇದನ್ನು ಒಗ್ಗರಣೆ ಹಾಕಬೇಕು. ನೀವು ಮಾಡೋದನ್ನೇ ವೀಡಿಯೋ ಮುಂದೆ ಮಾಡಿದ್ರೇ ಕಾಸು. ಮಾಡುವ ವಿಧ. ಚಿತ್ರಾನ್ನ ಮಾಡುವುದು ಹೇಗೆ? 4.5 ಮಿಲಿಯನ್ ವ್ಯೂಸ್, 4 ಮಿಲಿಯನ್ ವ್ಯೂಸ್. ನೋಡಿ, ನಾನೇನು ಹೇಳ್ತೀನಿ, ಸಂಪಾದನೆ ಮಾಡೋಕ್ಕೆ ಎಷ್ಟೋ ಜನ ಮಾಡ್ತಾವ್ರು, ನೀವು ಇನ್ನೂ ಸೈಲೆಂಟಿಗೆ ಕುಂತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಜಡೆ ಹಾಕೋದು ಹೇಗೆ? 1 ಮಿಲಿಯನ್ ವ್ಯೂಸ್. ಐರನ್ ಮಾಡೋದು ಹೆಂಗೆ, ಸೀರೆ ಕಟ್ಟೋದು ಹೆಂಗೆ, ಎಲ್ಲನೂ ಐತೆ. ಸೊ ಯೂಟ್ಯೂಬಲ್ಲೇ ತಿಂಗಳು ಅವ್ರಿಗೆ
ಸಂಬಳ ಬರುತ್ತೆ. ಅವ್ರಿಗೆ ಇಷ್ಟು ವ್ಯೂಸ್ ಹೋದರೆ ಇಷ್ಟು ಬರುತ್ತೆ. ನಿಮ್ಗೆ ಗೊತ್ತಾ ಯೂಟ್ಯೂಬಿಂದ ವ್ಯೂಸ್ ಹೋದರೆ ಯೂಟ್ಯೂಬಲ್ಲಿ ಕಾಸು ಬರುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಎಷ್ಟು ಜನಕ್ಕೆ ಗೊತ್ತು ಯೂಟ್ಯೂಬಿಂದ ಕಾಸು ಬರುತ್ತೆ ಅಂತ? ಡೈಲಿ ಸಂಪಾದನೆ ಮಾಡೋರು ಯೂಟ್ಯೂಬಲ್ಲಿ ಇದ್ದಾರೆ. ನಿಮಗೆ ನೋಡಿ ಯೂಟ್ಯೂಬ್ ಕಾಸು ಕೊಡ್ತೈತೆ ಅಂತ ಗೊತ್ತಿಲ್ಲ, ಯಾರೋ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋಕ್ಕೆ ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಾ. ಯಾಕಂದ್ರೆ ಅಪ್ಡೇಟೆಡ್ ಇಲ್ಲ ನೀವು ಇನ್ನೂ. ಅದಕ್ಕೇನೆ ಕಲೀರಿ ಬೇಗ, ಎಲ್ಲರೂ ಹೇಳಿ ಕಲೀರಿ ಬೆಳೀರಿ. ಇವಾಗ ನೀವು ಒಂದು 4 ಜನ ಮನೇಲಿ ಅಡುಗೆ ಮಾಡ್ತೀರಾ. ಪಾಸ್ಟರ್ ನಮ್ಗೆ ಏನು ಬಿಸ್ನೆಸ್ ಬರಲ್ಲ ಪಾಸ್ಟರ್. ಒಂದು 4 ಜನ ಅಡುಗೆ ಮಾಡ್ತೀರಾ, ಒಬ್ಬರು ಅಡುಗೆ ಮಾಡ್ತಾರೆ, ಸೂಪರಾಗಿ ಅಡುಗೆ ಮಾಡ್ತಾರೆ. ಇವಾಗ ಒಂದು ಮನೆಯಲ್ಲಿ ಒಂದು ಅಜ್ಜಿ ತಾತ ಇಬ್ಬರು ವಯಸ್ಸಾದವರು ಇದ್ದಾರೆ. ಬಿಸ್ನೆಸ್ಗಳು ಹೆಂಗೆ ಅಂತ ಹೇಳ್ತೀನಿ. ಇಬ್ಬರು ವಯಸ್ಸಾದವರು ಇದ್ದಾರೆ, ಅವ್ರ ಹತ್ರ ದುಡ್ಡೈತೆ, ಅಡುಗೆ ಮಾಡೋಕ್ಕೆ ಶಕ್ತಿ ಇಲ್ಲ. ಕೆಲಸದವ್ರು ಕೇಳ್ತಾರೆ ಅಡುಗೆ ಮಾಡೋದಕ್ಕೆ 15,000 ಕೇಳ್ತಾರೆ. 10,000ದಿಂದ 15,000 ಪ್ಲಸ್ ಎಲ್ಲನೂ ರೇಷನ್ ತೊಗೊಳ್ಬೇಕು. ಬೆಳಿಗ್ಗೆ ಚಪಾತಿಗೆ ಅದು ಇದು ತರಕಾರಿ ಹೋಗಿ ತೊಗೊಂಬರ್ಬೇಕು, ಇದೆಲ್ಲ ಕೆಲಸ. ನಾನೇನು ಹೇಳ್ತೀನಿ ಅಂದರೆ, ಈ ಇಬ್ಬರು ವಯಸ್ಸಾದವರು ಮನೇಲವ್ರೆ, ನೀವು 4 ಜನ ಅಡುಗೆ ಮಾಡ್ತೀರ, 6 ಜನಕ್ಕೆ ಅಡುಗೆ ಮಾಡಿ ಈ 2 ಊಟ ನೆತ್ಕೊಂಡೋಗಿ ಅಲ್ಲಿ ಕೊಡಿ, ಒಂದು ತಿಂಗಳಿಗೆ ಬರೋ ಕಾಸು 10,000 ಅಲ್ಲಿಂದ ಈಸ್ಕೊಳ್ಳಿ ಬಿಸ್ನೆಸ್. ಇವಾಗ ಇವ್ರು 15,000 ಕೊಡೋದು, ರೇಷನ್ ತೊಗೊಳ್ಳೋದ್ರೆ ಉಳಿತಾಯ ಇವ್ರಿಗೆ ಎಷ್ಟು ಲಾಭ? ಇವ್ರಿಗೂ ಲಾಭ. 10,000 ರೂಪಾಯಿಗೆ ನೀವು ಏನು ಮನೇಲಿ ಅಡುಗೆ ಮಾಡ್ತೀರೋ ಅದನ್ನ ಎತ್ಕೊಂಡೋಗಿ ಅವ್ರು ಕೊಡಿ. ಟೀ ಮಾಡೋಕ್ಕೆ ಬರುತ್ತಾ? ಟೀಯಲ್ಲಿ ಒಂದು ಬಿಸ್ನೆಸ್. ಯೂಟ್ಯೂಬಾ? ಬಿಸ್ನೆಸ್ಸು. ಗಾಡಿ ಆಯಿತಾ? ಬಿಸ್ನೆಸ್ಸು. ಫೋನ್ ಆಯಿತಾ? ಫೋನಲ್ಲಿ ಬಿಸ್ನೆಸ್. ಎಷ್ಟು ದಾರಿಗಳೈತೆ ಸಂಪಾದನೆ ಮಾಡೋದಕ್ಕೆ. ಸ್ಟಿಲ್ ಯು ಲೀವ್ ಇನ್ ಪಾವರ್ಟಿ. ಅಪಾರ್ಟ್ ಫ್ರಮ್ ಸ್ಯಾಲ್ರಿ ಯು ಶುಡ್ ಹ್ಯಾವ್ ಅನದರ್ 2-3 ಇನ್ಕಮ್ಸ್. ದಟ್ ಈಸ್ ದ ವಿಲ್ ಆಫ್ ಗಾಡ್. ಪ್ರೈಸ್ ದಿ ಲಾರ್ಡ್. ನೋಡಿ, ಟೀಯಲ್ಲಿ ಕಾಸು, ಅಡುಗೆ ಮಾಡೋದ್ರಲ್ಲಿ ಕಾಸು, ಕುರಿ ಬಿಸ್ನೆಸ್ಸಲ್ಲಿ ಕಾಸು. ನಾನು ನೋಡ್ತಾ ಇದ್ದೆ, ನಾನು ಎಲ್ಲ ಸರ್ಚ್ ಮಾಡ್ತಾಯಿದ್ದೆ ಬಿಸ್ನೆಸ್. ಒಂದು 50 ಕುರಿಗೆ ಇನ್ವೆಸ್ಟ್ ಮಾಡಬೇಕು. ಎಷ್ಟು ಬೇಕು ಬೇಡ, ಒಂದು 100 ಕುರಿ ಜಾಗ ತೊಗೊಳ್ಳೋದು, ಬಾಡಿಗೆಗೆ ಲೀಸಿಗೆ ತೊಗೊಳ್ಳೋದು, ಬಿಸ್ನೆಸ್. ಐ ಸ್ಪೀಕ್ ಬಿಸ್ನೆಸ್ ಅನಾಯಿಂಟಿಂಗ್ ಇನ್ ದ ನೇಮ್ ಆಫ್. ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಬಿಸ್ನೆಸ್ ಅನಾಯಿಂಟಿಂಗು, ಬಿಸ್ನೆಸ್ ಪ್ರೀಚಿಂಗು ಯಾವ ಚರ್ಚಲ್ಲೂ ನೀವು ಕೇಳಿರಲ್ಲ. ಕೆಲವ್ರಿಗೇನು ಗೊತ್ತಾ, ಆಟೋ ಓಡಿಸಿದ್ರೆ ಪ್ರೆಸ್ಟೀಜ್, ರ್ಯಾಪಿಡೋ ಪ್ರೆಸ್ಟೀಜ್. ನಾನೇನು ಹೇಳ್ತೀನಿ, ಇನ್ನೊಬ್ಬರ ಹತ್ರ ಹೋಗಿ ಕಾಸು ಕೇಳಿದ್ರೆ ಪ್ರೆಸ್ಟೇಜ್ಗೆ ಆಗೋಲ್ಲ ನಿನಗೆ. ಏನು ಹೇಳ್ತೀನಿ, ಬೇರೆಯವ್ರ ಹತ್ರ ಹೋಗಿ 1,000 ರೂಪಾಯಿ ಕೊಡಿ, 2,000 ರೂಪಾಯಿ ಕೊಡೋ ಅನ್ನೋದಕ್ಕೆ ಯಾವ ಕೆಲಸ ಬೇಕಾದ್ರೂ ಮಾಡಿ. ನೋಡಿ, ಯಾವ ಕೆಲಸ ಮಾಡೋದಕ್ಕೂ ನಿನಗೆ ನಾಚಿಕೆ ಇರಬಾರ್ದು. ಫಸ್ಟು ದುಡ್ಡು ಎಲ್ಲಿಂದ ಬರುತ್ತೋ ಕಡ್ಡು ಮುಚ್ಕೊಂಡು ಕೆಲಸ ಮಾಡಿ, ಏನು ಕೆಲಸ ಆದರೂ ಪರವಾಗಿಲ್ಲ. ಆಮೇಲೆ ಅದು ಮನೆ ಕೆಲಸ ಆಗಿರಲಿ, ಕುಕ್ಕಿಂಗ್ ಆಗಿರಲಿ, ಅಂಗಡಿ ಇಡೋದಾಗಿರಲಿ, ಒಬ್ಬರನ್ನ ಎತ್ಕೊಂಡು ಡ್ರಾಪ್ ಮಾಡೋದಾಗಿರಲಿ, ಕಟಿಂಗ್ ಕೆಲಸ ಆಗಿರಲಿ, ಏನಾದರೂ ಅಯನ್ ಮಾಡ್ಕೊಡೋದಾಗಿರಲಿ, ಏನಾದರೂ ಕೆಲಸ ಮಾಡಿ. ನೀವು ಕೆಲಸ ಮಾಡ್ತಾನೇ ರೀ, ಸಡನ್ನಿಗೆ ದೇವರು ಒಂದು ಟರ್ನ್ ಓವರಲ್ಲಿ ದೇವರು ನಿನ್ನನ್ನು ಟಕ್ಕಂದ ಮೇಲೆ ಕೆತ್ತಾರೆ. ಆದರೆ ವೆನ್ ಯು ಸಿಟ್ ಕ್ವಾಯಿಟ್ಲಿ, ಎವ್ರಿಥಿಂಗ್ ವಿಲ್ ಬಿ ಕ್ವಾಯಿಟ್. ಸ್ಟಾರ್ಟ್ ದ ವರ್ಕ್ ಟುಡೇ. ಆಮೆನ್. ಸರಿ, ಎಷ್ಟು ಜನಕ್ಕೆ ಪ್ರಯೋಜನ ಆಯ್ತು ಇವತ್ತು? ಫಾಸ್ಟರ್ 10 ಪಾಯಿಂಟ್ಸ್ ಹೇಳಲೇ ಇಲ್ಲ. ಹೇಳ ಸಾಕ? ಬಿಸ್ನೆಸ್ಗೆ ಒಂದು 10 ಪಾಯಿಂಟ್ ಬರ್ಕೊಳ್ತೀರಾ? ಫಸ್ಟ್, ಇಫ್ ಯು ವಾಂಟ್ ಟು ಸ್ಟಾರ್ಟ್ ಬಿಸ್ನೆಸ್, ಯು ಶುಡ್ ನೋ ಇನ್ಫಾರ್ಮೇಷನ್ಸ್ ಅಬೌಟ್ ಇಟ್. ಫಸ್ಟ್, ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಆ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿ. ಎಲ್ಲರೂ ಮಾಡ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಹೇಳ್ತೀನಿ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಯಾರಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಡೋಂಟ್ ಗೋ ಫಾರ್ ವರ್ಕ್, ಗೋ ಟು ಲರ್ನ್. ಒಂದು ಕೆಲ್ಸಕ್ಕೆ ಹೋಗ್ತಿರಂದರೆ ಆ ಕೆಲಸ ಕಾಸಿಗಾಗಿ ಹೋಗಬೇಡಿ. ಆ ಕೆಲಸ ಕಲ್ತ್ಕೊಂಡು ನೀವು ಬಾಸ್ ಆಗೋದಕ್ಕೆ ರೆಡಿಯಾಗಿ. ನೆಕ್ಸ್ಟ್, ಇವಾಗ ಒಂದು ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡ್ತೀರಾ, ಕ್ಲೋತ್ ಅಂಗಡಿ. ಎಲ್ಲಿ ಹೋಲ್ಸೇಲ್ ಅಂಗಡಿ, ಎಲ್ಲಿ ಬಟ್ಟೆ ಬರುತ್ತೆ, ಎಲ್ಲಿ ಬಟ್ಟೆ ಬಂದ್ಬಿಟ್ಟು ಹೋಲ್ಸೇಲಲ್ಲಿದೆ, ಇದೆಲ್ಲ ಚೆನ್ನಾಗಿ ತಿಳ್ಕೊಂಬಿಡ್ಬೇಕು. ನೀವು ಇಷ್ಟು ಬಟ್ಟೆಗಳು ತೊಗೊಂಡು ಯಾರು ತೊಗೊಳ್ಳೋರು ಕಸ್ಟಮರ್ ಇಲ್ಲ, ಏನಿಲ್ಲ, ನೀವು ಅದನ್ನೇ ಇಟ್ಕೊಂಡಿರಬಾರ್ದು. ಇನ್ಫಾರ್ಮೇಷನ್ಸ್. ಪ್ರಾವಿಷನ್ ಸ್ಟೋರು, ಇವಾಗ ಒಂದು ರೇಷನ್ ಅಂಗಡಿ ಓಪನ್ ಮಾಡ್ತೀರಾ, ಪಕ್ಕದಲ್ಲಿ ನೋಡಬೇಕು, ಕೇಳಬೇಕು, ಎಲ್ಲಿ ಹೋಲ್ಸೇಲ್ ಸಿಗುತ್ತೆ ಎಲ್ಲ ಕೇಳಬೇಕು. ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಫಸ್ಟ್ ಪಾಯಿಂಟ್. ಸೆಕೆಂಡ್, ಪಾಯಿಂಟ್, if you do business, you should have confidence that you will win. ಎರಡನೇ ಪಾಯಿಂಟ್, ಒಂದು ಬಿಸ್ನೆಸ್ ಮಾಡಿದ್ರೆ ನಾನು ಇದರಲ್ಲಿ ಗೆಲ್ತೀನಿ ಅನ್ನೋ ಫಸ್ಟ್ ಕಾನ್ಫಿಡೆನ್ಸ್ ನಿಮಗಿರಬೇಕು. ಎಲ್ಲರೂ ತಳ್ಳಿಬಿಡೋದು ಬೇರೆ. ಏಯ್ ಮಾಡಪ್ಪ ಅಂತ ತಳ್ಳಿಬಿಟ್ಟು ಬಿಡ್ತಾರೆ.
ಮಾಡು 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 ಅಂತ ಅವ್ನು ಮಾಡಿಬಿಟ್ಟು ರೋಡಲ್ಲಿ ಆಗಲ್ಲ ಅಂತ ನಿಂತಿರ್ತಾನೆ. ನಾನೇನು ಹೇಳ್ತೀನಿ ಅಂದರೆ, ಮಾಡಬೇಕು ಅಂತ ಇನ್ನೊಬ್ರು ಪ್ರೆಷರ್ ಮಾಡೋಕ್ಕಿಂತ ನಾನು ಮಾಡೇ ಮಾಡ್ತೀನಿ, ನಾನು ಜಯಿಸ್ತೀನಿ ಅನ್ನೋ ಹಠ ಫಸ್ಟ್ ನಿಮ್ಮೊಳಗಡೆ ಇರಬೇಕು, ಛಲ ಇರಬೇಕು. ಪಾಯಿಂಟ್ 2, ನೀವು ನೆನೆಸಿದ ಥರ ಬಿಸ್ನೆಸ್ ಇಲ್ಲ ಅಂದರು ಕಾನ್ಫಿಡೆನ್ಸ್ ಇರಲಿ. ಎಲ್ಲರೂ ಹೇಳಿ, ನೆನೆಸಿದ ಥರ ಹೋಗ್ತಾ ಇಲ್ಲ ಪಾಸ್ಟರ್ ಬಿಸ್ನೆಸ್ ಅಂದ್ರೂ ಫಸ್ಟ್ ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು. ಎರಡನೇದು ಆಯಿತಾ. ಥರ್ಡ್ ಪಾಯಿಂಟ್, ಡೋಂಟ್ ಲಿಸನ್ ಟು ನೆಗೆಟಿವ್ ಕಮೆಂಟ್ಸ್. ನೋಡಿ, ಯಾವಾಗಲೂ 4 ಜನ ನಮ್ಮನ್ನು ಗೇಲಿ ಮಾಡೋಕ್ಕೆ ಅಂತಲೇ ಇರ್ತಾರೆ. ಓಹೋ, ಏನು ಈ ಬಿಸ್ನೆಸ್ ದೊಡ್ಡದು, ಹಂಗೆ ಹೋಗ್ಬಿಡ್ತೈತೆ ಟಾಟಾ ಬಿರ್ಲಾ ಥರ. ಇನ್ನು ಕೆಲವರು ಹೇಳ್ತಾರೆ, ಹೊರಗಡೆ ಎಷ್ಟು ಚೆನ್ನಾಗಿದೆ, ನೀನು ಏನು ಮಾಡ್ತೀಯ ಬಿಸ್ನೆಸ್, ಎಲ್ಲಿ ನೋಡಿ ಎಲ್ಲ ಹೆಂಗೆ, ಈ ಥರ ನೆಗೆಟಿವ್ ಮಾತಾಡಿ ನಿಮ್ಮನ್ನು ಡಿಸ್ಕರೇಜ್ ಮಾಡಿದ್ರೂ ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು. ಫೋರ್ತ್ ಪಾಯಿಂಟ್, ಬಿಸ್ನೆಸ್ ಪೀಪಲ್ ಶುಡ್ ಟೇಕ್ ರಿಸ್ಕ್ ತೊಗೊಂಡ್ರೇ ಬಿಸ್ನೆಸ್. ಇದೇ ಫಸ್ಟ್ ಟೈಮ್ ಬಿಸ್ನೆಸ್ ಬಗ್ಗೆ ನಾನು ಆನ್ಲೈನ್ ಮಾತಾಡ್ತಾ ಇರೋದು. ರಿಸ್ಕ್ ಅಂದರೆ ಏನು ಗೊತ್ತಾ, ಫ್ಯಾಮಿಲಿ, ಟೈಮು, ನಿದ್ದೆ, ಊಟ ಎಲ್ಲ ಬಿಡಬೇಕು ಸ್ವಲ್ಪ ದಿವಸಕ್ಕೆ. ಒಂದು ಬಿಸ್ನೆಸ್ ಬಗ್ಗೆ ನಾನು ಕೇಳ್ತಾ ಇದ್ದೆ. ಒಬ್ಬರು ಬಿಸ್ನೆಸ್ ಮಾಡೋರು, ಒಂದು ಬೇಕ್ರಿ ಬಿಸ್ನೆಸ್ ಮಾಡೋರು, ಅವ್ರು ಒಂದು ಟೆಸ್ಟ್ ಮನಿ ಹೇಳ್ತಾಯಿದ್ರು. ನೋಡಿ, ಈ ಬಿಸ್ನೆಸ್ ಮಾಡೋರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ನಾನು. ಏನು ಫಸ್ಟ್ ನಿಮಗೆ ಸಂಬಂಧ ಇಲ್ಲದೆ ಇರೋದನ್ನೆಲ್ಲ ಕೇಳ್ತಾ ಇದ್ರಾ ನೋಡಿ, ಕಲಿಸ್ಕೊಡೋದಕ್ಕೆ. ಐ ಹರ್ಡ್ ದಟ್ ಟೆಸ್ಟ್ ಮನಿ. ಅವ್ರು ಹೇಳಿದ್ರು, ಇವತ್ತು ನಾವು ಒಂದು ಬೇಕ್ರಿ ಬಿಸ್ನೆಸ್ ಮಾಡಿದ್ದೀವಿ, ಆ ಬಿಸ್ನೆಸ್ಗೆ ಸುಮ್ಮನೆ ಅವ್ರದ್ದು ಬಿಸ್ನೆಸ್ ತುಂಬ ಚೆನ್ನಾಗಿ ಬೆಳೆದ್ಬಿಡ್ತು. ಅವ್ರೇನು ಹೇಳ್ತಾರೆ ಗೊತ್ತಾ, 5 ಗಂಟೆಗೆ ಬೆಳಿಗ್ಗೆ ಎದ್ದೇಳ್ತಾ ಇದ್ರಂತೆ ಬಿಸ್ನೆಸ್ಗೆ ಹೋಗೋಕ್ಕೆ. ಬೇಕ್ರಿ ಕೆಲಸ ಮಾಡೋದಕ್ಕೆ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ರಂತೆ? 5 ಗಂಟೆ, ರಾತ್ರಿ 10 ಗಂಟೆಗೆ ಮನೆಗೆ ಬರ್ತಾನೆ. ಈ ಥರ ಎಷ್ಟೋ ತಿಂಗಳು ಬೆಳಿಗ್ಗೆ 5ರಿಂದ 10 ಗಂಟೆವರೆಗೆ ಕೆಲಸ ಮಾಡಿದ್ದಾರೆ. ದೇ ಹ್ಯಾವ್ ಸ್ಪೆಂಡ್ ದೇರ್ ಟೈಮ್. ಸ್ವಲ್ಪ ವರ್ಷ ಆಗಿದ್ಮೇಲೆ ಈಗ ಅವ್ರು ಮಲಗೋರೆ, ಕೆಲಸದವ್ರು ಕೆಲಸ ಮಾಡ್ತಾವ್ರೆ. ನಾನೇನು ಹೇಳ್ತೀನಿ ಅಂದರೆ, ಬಿಸ್ನೆಸ್ಸಲ್ಲಿ ಸ್ಟಾರ್ಟಿಂಗ್ ನಿನಗೆ ನಿದ್ದೆ ಇರಬಾರ್ದು, ಕೆಲಸ ಮಾಡು. ಒಂದು ದಿವಸ ಬರುತ್ತೆ ನೀನು ಮಲಗಿರ್ತೀಯ, ಕೆಲಸದವ್ರು ಕೆಲಸ ಮಾಡುತ್ತೆ, ದುಡ್ಡು ಕೆಲಸ ಮಾಡ್ತಾ ಇರ್ತೈತೆ ನಿನಗಾಗಿ. 5th, ಬಿಸ್ನೆಸ್ಸಲ್ಲಿ ಆದಾಯ ಬರೋದನ್ನು ಖರ್ಚು ಮಾಡೋಕ್ಕೆ ಕಾಯಬಾರ್ದು. ಅಗೇನ್ ಯು ಶುಡ್ ಇನ್ವೆಸ್ಟ್ ಇನ್ ಬಿಸ್ನೆಸ್. ಇನ್ ಬಿಸ್ನೆಸ್ ಇಫ್ ಯು ಅರ್ನ್ ಮನಿ ಡೋಂಟ್ ಸ್ಪೆಂಡ್ ಇಟ್. ಈ ಥರ ಹಾಕಿ ಹೆಡ್ಲೈನ್ಸ್. 6ನೇ ಪಾಯಿಂಟ್, ಶುಡ್ ನಾಟ್ ಬಿ ಮನಿ ಮೈಂಡೆಡ್. ದುಡ್ಡು ಮಾಡಬೇಕು ಅಂತ ಬಿಸ್ನೆಸ್ ಮಾಡಬಾರ್ದು. ಫಸ್ಟ್ ಗಿವ್ ಕ್ವಾಲಿಟಿ ಟು ಕಸ್ಟಮರ್ಸ್, ದೆನ್ ಯು ವಿಲ್ ಹ್ಯಾವ್ ಕಸ್ಟಮರ್ ಫಾಲೋವರ್ಸ್. ಬಿಸ್ನೆಸ್ ಮಾಡಬೇಕಂದ್ರೆ ಫಸ್ಟು ದುಡ್ಡು ಮಾಡಬೇಕು ಅಂತ ಮಾಡಬೇಡಿ. ಕಸ್ಟಮರ್ಸ್ನ ಪ್ಲೀಸ್ ಮಾಡೋ ಥರ ಬಿಸ್ನೆಸ್ ಮಾಡಿ, ದೆನ್ ಯು ವಿಲ್ ಹ್ಯಾವ್ ಫಾಲೋವರ್ಸ್. ಫಸ್ಟ್ ನೀವು ಇನ್ವೆಸ್ಟ್ ಮಾಡಬೇಕು ಬಿಸ್ನೆಸ್ಗೆ. ನೋಡಿ, ಒಂದು ಅಮ್ಮ ಒಂದು ಟೆಸ್ಟ್ ಮನಿ ಹೇಳ್ತಾಯಿದ್ರು, ಬೇಕ್ರಿ ಸ್ಟಾರ್ಟ್ ಮಾಡಿದ್ರಂತೆ. ಬೇಕ್ರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಒಂದು ಕ್ಯಾರೆಟ್ ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಕ್ಯಾರೆಟ್ ಕೇಕ್ ಏನು ಕೇಕು? ಈ ಅಮ್ಮ ಮನೇಲಿ ಫಸ್ಟು ಟ್ರೈ ಮಾಡಿದ್ರಂತೆ, ಸೂಪರಾಗಿ ಬಂತಂತೆ. ಮನೆ ಫ್ಯಾಮ್ಲಿಗೆ ಒಂದು ಕೇಕ್ ಮಾಡಿದ್ರಂತೆ. ಮನೇಲಿರೋರೆಲ್ಲ ಎಲ್ಲರೂ ಹೇಳಿದಂತೆ ತುಂಬ ಚೆನ್ನಾಗಿದೆ. ಈ ಅಮ್ಮ ಏನು ಮಾಡಿದ್ರು ಗೊತ್ತಾ, ಒಂದು 10 kg ಕೇಕ್ ಮಾಡಿದ್ರಂತೆ. ಎಷ್ಟು? 10 kg ಕೇಕ್ ಮಾಡಿ ಪಕ್ಕದಲ್ಲಿರೋ ಎಲ್ಲರಿಗೂ, ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ, ಅವ್ರ ಮನೆಗೆಲ್ಲ ಒಂದೊಂದು ಪೀಸ್ ಕೊಟ್ರಂತೆ. ಎಲ್ಲರೂ ತಿಂದ್ಬಿಟ್ಟು, ಅಪ್ಪ ಎಲ್ಲಿ ಕೇಕು ಸೂಪರಾಗೈತೆ ಅಂದ್ರೆ. ಅವಾಗ ಅವ್ರು ಹೇಳಿದ್ರಂತೆ, ನನಗೊಂದು 2 kg ಬೇಕು, ನನಗೊಂದು 3 kg ಬೇಕು. ದೆನ್ ಶಿ ಸ್ಟಾರ್ಟೆಡ್ ಬಿಸ್ನೆಸ್. ಅವ್ರು ಹೇಳ್ತಾರೆ, ಇವತ್ತು ಈ ಕ್ಯಾರೆಟ್ ಕೇಕು ನ್ಯೂಸ್ ಪೇಪರಲ್ಲಿ ಬರೋ ಥರ ದೇವರು ಆಶೀರ್ವದಿಸಿದ್ದಾರೆ. ಸೊ ಫಸ್ಟ್ 10 kg ಕೇಕ್ ಏನು ಮಾಡಿದ್ರು? ಫ್ರೀಯಾಗಿ ಕೊಟ್ಟರು. ಇನ್ವೆಸ್ಟ್ಮೆಂಟ್. ನಾನು ದುಡ್ಡು ಹಾಕಿದ್ರೆ ಹೋಗುತ್ತೆ ಆ ಥರ ಯೋಚನೆ ಮಾಡಬಾರ್ದು. ಗಿವ್ ಇಟ್ ಫ್ರೀಲಿ. ಎಷ್ಟು ಪಾಯಿಂಟ್ ಆಯ್ತಮ್ಮ? 6. 7ನೇದು, ಟು ಲರ್ನ್ ಮೋರ್ ಅಬೌಟ್ ಬಿಸ್ನೆಸ್, ಬಿ ಅಪ್ಡೇಟೆಡ್. ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಅಪ್ಡೇಟೆಡಲ್ಲಿ ಇರಬೇಕು. ಇವಾಗ ಉದಾಹರಣೆ, ಈಗ ಟೈಪ್ ರೈಟರ್ ಪ್ರಿಂಟ್ ಮಾಡಿದ್ರೆ, ಇವಾಗ ಟೈಪ್ ರೈಟರ್ ಪ್ರಿಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಕಾಸು? 5 ರೂಪೀಸು ಬರೋಲ್ಲ. ಯಾಕೆ ಗೊತ್ತಾ? ಇದು ಟೈಪ್ ರೈಟರ್ ಕಾಲ ಇಲ್ಲ. ಸೊ ಈಗ ಇನ್ನೂ ನಾನು ಹಳೆ ಕಾಲದಲ್ಲೇ ಇನ್ನೂ ಟೈಪ್ ರೈಟರ್ ಕಾಲದಲ್ಲಿ ಇದ್ದರೆ, ಇವಾಗ ಅಪ್ಡೇಟೆಡ್ ಆಗೋಯ್ತು. ನೋಡಿ ಇವಾಗ ಇನ್ನೂ ನಾವು ಬಂದ್ಬಿಟ್ಟು ಟೆಲಿಗ್ರಾಮ್ ನೋಡಿ, ಅವಾಗೆಲ್ಲ ಅರ್ಜೆಂಟಿಗೆ ಟೆಲಿಗ್ರಾಮ್ ಆಗ್ತಾಯಿದ್ರು ಅಲ್ವಾ, ಪೋಸ್ಟ್ ಆಗ್ತಾಯಿದ್ರು. ಎಷ್ಟು ಜನ ಇವಾಗ ಟೆಲಿಗ್ರಾಮ್ ಹಾಕ್ತಾರೆ, ಪೋಸ್ಟ್ ಹಾಕ್ತಾರೆ? ಯಾವುದಿಲ್ಲ. ಇವಾಗ ಕಾಲ ಹೆಂಗಿದೆ ಗೊತ್ತಾ, ಇಮಿಡಿಯೇಟ್ ಟೈಪ್ ಮಾಡಿದ್ರೆ ಯಾವ ಊರಿಗೆ ಬೇಕಾದರೂ ಹೋಗ್ಬಿಡುತ್ತೆ. ಮೆಸೇಜ್ ಹಾಕಿದ್ರೆ ಟಕ್. ಅದು ಬಿಡಿ, ಮೆಸೇಜ್ ಎಲ್ಲ ಟೈಪ್ ಮಾಡೋಕ್ಕೆ ಟೈಮ್ ಇಲ್ಲ. ಈಗ ಆನ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್, ಓಕೆ ಈ ಥರ ಬರ್ತಾಯಿದ್ದೀನಿ, ಆಮೇಲೆ ನಾಳೆ ಇಲ್ಲಿ ಮೀಟ್ ಆಗೋಣ, ಆಮೇಲೆ ನಾಳೆ ಇಷ್ಟೊಂದ್ರೆ ಟಕ್ ಅಂತ ಆನ್ ಮಾಡಿ ಇಟ್ಬಿಡ್ತಾರೆ. ಇದನ್ನು ಕುತ್ಕೊಂಡು ಟೈಪ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ? ವಾಯ್ಸ್ ಮೆಸೇಜ್ ಹಾಕಿದ್ರೆ ಜಸ್ಟ್ 2 minutes ಅಷ್ಟೇ. ಅದೇ ನೀನು ಟೈಪ್ ಮಾಡಿದ್ರೆ 10 ನಿಮಿಷ ಆಗುತ್ತೆ.
10 ನಿಮಿಷ ಆಗೋದನ್ನು ಈಸಿಯೆಸ್ಟ್ ವೇ ಹೆಂಗೆ ಕನ್ವೆ ಮಾಡ್ತಾರೆ, ವಾಯ್ಸ್ ರೆಕಾರ್ಡ್ ಆಗ್ತಾರೆ. ಅದಕ್ಕಿಂತ ಇನ್ನೂ ಅಪ್ಡೇಟೆಡ್ ಹೆಂಗೆ ಗೊತ್ತಾ, ವಿಡಿಯೋ ಕಾಲ್. ನೀನು ಇವಾಗ ಟೆಲಿಗ್ರಾಮ್ ಆಗ್ತೀನಿ ಅಂತ ಕುಂತಿದ್ರೆ ಯಾಕೆ ಗೊತ್ತಾ, ಕಾಲಗಳು ಅಪ್ಡೇಟ್ ಆಗ್ತಾ ಇದೆ. ನೀನು ಇನ್ನೂ ಹಳೇ ಬಿಸ್ನೆಸ್ಸಲ್ಲಿ ಇರಬಾರ್ದು. ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಬಿಸ್ನೆಸ್, ಬಿ ಅಪ್ಡೇಟೆಡ್ ಆರ್ ಎಲ್ಸ್ ಯು ವಿಲ್ ಬಿ ಔಟ್ಡೇಟೆಡ್. ಇವಾಗ ಮನೆ ಕಟ್ಟೋದಕ್ಕೆ ನೋಡಬೇಕು ಯೂಟ್ಯೂಬಲ್ಲಿ, ಬಟ್ಟೆ ಹೊಲಿಯೋರು ಹೊಸ ಹೊಸ ಫ್ಯಾನ್ಸಿ ಹೆಂಗೆಲ್ಲ ಹೊಲಿಬೇಕು, ಎವ್ರಿಥಿಂಗ್ ಇನ್ ಯೂಟ್ಯೂಬ್. ಹೆಂಗೆ ಮೇಕಪ್ ಮಾಡಬೇಕು, ಹೆಂಗೆ ಜಡೆ ಹಾಕಬೇಕು ಎಲ್ಲ ಯೂಟ್ಯೂಬಲ್ಲಿದೆ. ಹೆಂಗೆ ಅಡುಗೆ ಮಾಡಬೇಕು ಯೂಟ್ಯೂಬಲ್ಲಿದೆ, ಎಲ್ಲನೂ ಇದೆ. ನೀವು ಹೊಸ್ದಾಗಿ ಏನಾದರೂ ಕಲ್ತ್ಕೊಂಡ್ರೆ, ಅದಕ್ಕೆ ಹೇಳಿದ್ದು ನಾನು, ಫೋನ್ ಇಟ್ಕೊಂಡು ಹೊಸದನ್ನು ನೀನು ಕಲಿತು ಮುಂದೆ ಬರ್ಬೋದು, ಇದೇ ಫೋನಿಂದನೇ ನೀನು ಹಾಳಾಗ್ಬೋದು. ಸೊ ದೇರ್ ಆರ್ 2 ಚಾಯ್ಸಸ್. ಓಕೆ, ರೈಟ್. 8ನೇ ಪಾಯಿಂಟು, ಡೋಂಟ್ ಸ್ಟಾರ್ಟ್ ವಿತ್ ಪಾರ್ಟ್ನರ್ಸ್ ಇಮಿಡಿಯೇಟ್ಲಿ. ಯಾವ ಬಿಸ್ನೆಸ್ಗೂ ಪಾರ್ಟ್ನರ್ನಿಟ್ಟು ಸ್ಟಾರ್ಟ್ ಮಾಡಬೇಡಿ ಫಸ್ಟ್. ಯಾಕೆ ಗೊತ್ತಾ, ಇಬ್ಬರು ಮೈಂಡ್ಸೆಟ್ಟು ಬೇರೆ ಬೇರೆ ಇರುತ್ತೆ. ಇನ್ನೊಬ್ರು ಹೇಳಿದ್ರು, ಫಸ್ಟ್ ಬಿಸ್ನೆಸ್ಸಲ್ಲಿ ಯಾರು ಸ್ವಂತದವ್ರನ್ನ ಹಾಕ್ಕೊಂಬಾರ್ದಂತೆ. ಸ್ವಂತದವ್ರನ್ನ ಹಾಕ್ಕೊಳ್ಳೋದು ಸ್ವಂತ ದುಡ್ಡಲ್ಲಿ ಸ್ವಂತ ಕಾಸಲ್ಲೇ ಶೂನ್ಯ ಮೆಚ್ಚಿರ ಮರಿ ಅಂತ ಹೇಳಿದರು. ಇದು ನಿಮಗೆ ಯೂಸ್ ಆಗುತ್ತೆ, ಬೇಕಂದರೆ ಎತ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಪಾಸ್ಟರ್ ನಮ್ಮ ಅಣ್ಣ ತಮ್ಮ ಎಲ್ಲ ನಾನು ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಅಕಾರ್ಡಿಂಗ್ ಟು ಮೈ ಇನ್ಫಾರ್ಮೇಷನ್ಸ್, ಫಸ್ಟು ಯಾರನ್ನೂ ಇಮಿಡಿಯೇಟಾಗಿ ಪಾರ್ಟ್ನರ್ಸ್ ಇಟ್ಟು ಸ್ಟಾರ್ಟ್ ಮಾಡಬೇಡಿ. ರೈಟ್. ಯಾಕೆ ಗೊತ್ತಾ, ಸ್ವಂತದವ್ರನ್ನ ಇಟ್ಟು ಸ್ಟಾರ್ಟ್ ಮಾಡೋದು ಸ್ವಂತ ಕಾಸಲ್ಲಿ ಮಂತ್ರ ಇಟ್ಕೊಂಡಂಗೆ. ಓಕೆ, ಇದು ಎಲ್ಲರಿಗೂ ಅಪ್ಲೈ ಇಲ್ಲ, ಬೇಕಿದ್ರೆ ಎತ್ಕೊಬೋದು. ಇಫ್ ಯು ನೀಡೆಡ್, ಇಫ್ ಯು ವಾಂಟ್ ಟೇಕ್ ಇಟ್, ಆರ್ ಎಲ್ಸ್ ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ 9, ಡೋಂಟ್ ಸಿ ಕಸ್ಟಮರ್ ಆ್ಯಸ್ ಎ ಕಸ್ಟಮರ್. ಯು ಶುಡ್ ಸಿ ಕಸ್ಟಮರ್ ಆ್ಯಸ್ ಎ ಫ್ರೆಂಡ್ ಆರ್ ರಿಲೇಟಿವ್. ಒಂದು ಕಸ್ಟಮರ್ನ ನೀವು ಕಸ್ಟಮರ್ ಥರ ಟ್ರೀಟ್ ಮಾಡಬಾರ್ದು. ಒಂದು ಫ್ರೆಂಡೋ ಅಥವಾ ನಿಮ್ಮ ಸ್ವಂತದವ್ರಿಗೆ ಮಾಡಿದ್ರೆ ನೀವು ಹೆಂಗೆ ಮಾಡ್ತೀರಾ, ಫುಲ್ ಝೀಲಲ್ಲಿ ಕರೆಕ್ಟಿಗೆ ನಿಯತ್ತಾಗೆ ಆ ಥರ ಮಾಡಿ ನೆಕ್ಸ್ಟ್ ಲೆವೆಲ್ ಹೋಗ್ತೀರಾ. ಇವಾಗ ನೋಡಿ, ನಿಮ್ಮ ಫ್ರೆಂಡಿಗೆ ಮಾಡ್ತೀರಾ ಅಥವಾ ನಿಮ್ಗೆ ಗೊತ್ತಿರೋರು ಮಾಡ್ತೀರಾ, ಫುಲ್ ಎನರ್ಜಿ ಕೊಟ್ಟು ಮಾಡ್ತೀರಲ್ವ, ಆ ಥರ ಒಂದು ಕಷ್ಟ ಬಿಡು ಯಾರೋ ಅಂತ ಹಂಗೆ ಮಾಡಬಾರ್ದು. ಫುಲ್ ಎನರ್ಜಿಯಾಗಿ ನೀವು ಅವ್ರಿಗೇನು ಮಾಡಬೇಕು ಮಾಡಿ. ಸ್ಟಾರ್ಟಿಂಗ್ ಇದೆಲ್ಲ ನೀವು ಮಾಡಿದ್ರೆ ಬೆಳಿತೀರ. ಕೆಲವ್ರು ಬಂದಿದ್ದ ತಕ್ಷಣವೇ ಕಾಸು ನೋಡ್ತಾರೆ, ಹೆಂಗೆ ಲಾಭ ಮಾಡೋದು ಅಂತ. ಆಗಲ್ಲ. ಯಾವಾಗಲೂ ಬಿಸ್ನೆಸ್ ಮಾಡೋರು ಬಂದಿದ್ದ ತಕ್ಷಣ ಲಾಭ ಎದುರು ನೋಡಬಾರ್ದು. ಎಲ್ಲರೂ ಹೇಳಿ. ನೀನು ಬರ್ಬೇಕಾದ್ರೆ ಅಂಬಾನಿ ಮೈಂಡ್ ಸೆಟ್ಟಲ್ಲಿ ಬರಬಾರ್ದು, ನೆಕ್ಸ್ಟ್ ಅಂಬಾನಿ ನಾನೇ ಅಂತ. ಬಿಸ್ನೆಸ್ ಮಾಡೋರು ಡೋಂಟ್ ಎಕ್ಸ್ಪೆಕ್ಟ್ ಪ್ರಾಫಿಟ್ಟು. ಬಂದಿದ್ದ ತಕ್ಷಣ ಪ್ರಾಫಿಟ್ ಎದುರು ನೋಡಬೇಡಿ. ಫಸ್ಟು ಸ್ವಲ್ಪ ಫ್ರೀಯಾಗಿ ಮಾಡಿ, ಆಮೇಲೆ ನಿಮಗೆ ಬರುತ್ತೆ. ಫಸ್ಟು ಕಸ್ಟಮರ್ಸ್ ಮೈಂಡ್ನ ಏನು ಮಾಡ್ಕೊಬೇಕು, ಹಾರ್ಟ್ನೆಲ್ಲ ಗೆದ್ಕೊಂಡ್ಬಿಡ್ಬೇಕು. ಇವ್ರ ಅಂಗಡಿಗೆ ಹೋದರೆ ಚೀಪಾಗಿ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಈ ಥರ ನಿನ್ನ ಬಗ್ಗೆ ಒಂದು ಒಳ್ಳೆ ಹೆಸರು ಬರಬೇಕು. ಆವಾಗಲೇ ಕಸ್ಟಮರ್ ಫಾಲೋವರ್ಸ್ ಬರೋದು ನಿನಗೆ. ಬಂದಿದ್ದ ತಕ್ಷಣ ರೇಟ್ ಜಾಸ್ತಿ ಮಾಡಿಬಿಟ್ಟು ಒಂದೇ ಸತಿ ಓಡೋಗೋ ಥರ ಮಾಡಬಾರ್ದು. ಬೇಕು ಅಂದರೆ ನೋಡಿ, ಎಲ್ಲಾದರೂ ನೋಡಿ, ಏನಿಲ್ಲ, ಇಲ್ಲೊಂದು ಕಡೆ ಇಲ್ಲಿ ಬಂಜಾರ ಲೆವೆಟಲ್ಲಿ ಅಳ್ಸ್ಲೇನ್ ಮಾಡ್ತಾರೆ. ಒಂದು ತಾತ ಅಳ್ಸ್ಲೇನ್ ಮಾಡ್ತಾರೆ. ಅಳ್ಸ್ಲೇನ್ ಕಟ್ ಮಾಡಿ ರೋಡ್ ಸೈಡಲ್ಲಿ ಗಾಡಿ ಇಟ್ಕೊಂಡು ಮಾರ್ತಾರೆ. ಹೋಗಿದ ತಕ್ಷಣ, ತಾತ ಎಷ್ಟು ಅಳ್ಸ್ಲೇನು KG ಅಂದರೆ ಅವ್ರು ಏನು ಹೇಳಲ್ಲ ರೇಟು. ಫಸ್ಟು ಅಳ್ಸ್ಲೇನ್ನ 2 ಪೀಸ್ ಮಾಡಿಬಿಟ್ಟು ಕೈ ಕೊಡ್ತಾರೆ, ತಿನ್ನಿ. ಇಲ್ಲ, ಎಷ್ಟು ಪರವಾಗಿಲ್ಲ ತಿನ್ನಿ ಅಂತಾರೆ. ತಿಂತಾರೆ, ಅರ್ಧ KG ಕೊಡು ಅಂತ ರೇಟ್ ಕೇಳ್ಬಿಟ್ಟು ವಾಪಸ್ ಹೋಗ್ಬಾರ್ದು. ತಿಂದ ಮೇಲೆ ಯಾರು ವಾಪಸ್ ಹೋಗ್ತಾರಾ? ನೋಡಿ, ತಾತನಿಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಅವ್ರು ಫ್ರೀಯಾಗಿ ಕೊಡೋದಕ್ಕೆ ಅಂತಲೇ ಇಷ್ಟು ಇಟ್ಕೊಂಡು, ಯಾರು ಬಂದು ಎಷ್ಟು ಅಳ್ಸ್ಲೇನು ಅಂತ ಕೇಳಿದ್ರೆ 1 ಪೀಸ್ ಕಟ್ ಮಾಡಿ ಕೊಡ್ತಾರೆ. ನಾವು ತಿಂದುಬಿಟ್ಟು ಚೆನ್ನಾಗಿಲ್ಲ ಅಂದ್ರೂ ಒಂದೊಂದು ಸ್ವೀಟೇ ಇರಲ್ಲ, ಆದರೂ ತಾತ ಕೊಟ್ಬಿಟ್ರಲ್ಲ 1/4 KG. ನೋಡಿ ಟೆಕ್ನಿಕ್. ಆವಾಗ ಒಂದು ಕಡೆ ಲಾಭ ಬರೆದ್ರೂ ಒಂದು ಕಡೆ ಸ್ವಲ್ಪ ಲಾಸ್ ಆದ್ರೂ ಯೋಚನೆ ಮಾಡಬಾರ್ದು. ದಿಸ್ ಈಸ್ ಕಾಲ್ಡ್ ಬಿಸ್ನೆಸ್. ಪ್ರೈಸ್ ಲಾಟ್. ಇವತ್ತೆಲ್ಲರಿಗೂ ಹೆಂಗಿದೆ ಗೊತ್ತಾ, ಚರ್ಚಲ್ಲಿ ಬಂದಿದ್ದು ಕುಂತ್ಕೊಂಡು ಹಿಂಗೆ ಫೀಲೇ ಇಲ್ಲ. ಲಾಸ್ಟ್ ಪಾಯಿಂಟ್, 10ನೇ ಪಾಯಿಂಟ್, ಆಸ್ಕ್ ರಿವ್ಯೂಸ್ ವಿತ್ ಕಸ್ಟಮರ್ಸ್. ನೀವೇನಾದರೂ ಮಾಡಿದ್ರೆ ಹೆಂಗಿತ್ತು ಅಂತ ಒಂದು ಸತಿ ಕೇಳಿ. ಅವರು ಬೇಕು ಅಂತ ನೆಗೆಟಿವ್ ಕಮೆಂಟ್ ಕೊಟ್ಟರೆ ಎತ್ಕೊಂಬೇಡಿ. ಆದರೆ ನಿಮಗೆ ಬುದ್ಧಿ ಹೇಳೋದಕ್ಕಾಗಿ ಸ್ವಲ್ಪ ಏನಾದರೂ ಒಳ್ಳೇದು ಹೇಳಿದ್ರೆ ಎತ್ಕೊಳ್ಳಿ. ಏನು ಬಿಸ್ನೆಸ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಟೀ ಮಾಸ್ಟರ್ ಹೆಂಗೆ ಆಗೋದು, ಆಮೇಲೆ ಅಡುಗೆ ಹೆಂಗೆ ಮಾಡೋದು, ಎಲ್ಲ ಡೀಟೇಲ್ಸ್ ಇವತ್ತು ಕೊಟ್ಬಿಟ್ಟಿದ್ದೀನಿ. ಇಂಥ ಒಂದು ಬಿಸ್ನೆಸ್ ಮೀಟಿಂಗು ನಾನು ಇದುವರೆಗೂ ಎಲ್ಲರೂ ಈ ಸ್ಟಾರ್ಟ್ ಆದಾಗಿಂದ ಹೇಳಿಲ್ಲ. ದಿಸ್ ಈಸ್ ಅ ಫಸ್ಟ್ ಟೈಮ್
ಈ ಬಿಸ್ನೆಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಈ ಬಿಸ್ನೆಸ್ ಮುಖಾಂತರ ಅನೇಕ ಮಿಲಿನಿಯರ್ಸು ಕರ್ನಾಟಕದಲ್ಲಿ ಎದೊಳ್ತಾರೆ ಅನ್ನೋದು 100% ಗ್ಯಾರಂಟಿ. ಸೊ ನಾನೇನು ಹೇಳಿದೆ, ಸ್ಯಾಲ್ರಿ ಈಸ್ ನಾಟ್ ಗಾಡ್ಸ್ ವಿಲ್. ಅಪಾರ್ಟ್ ಫ್ರಮ್ ಸ್ಯಾಲ್ರಿ ಯು ಶುಡ್ ಹ್ಯಾವ್ ಅನದರ್ 2-3 ಇನ್ಕಮ್ಸ್. ಮೈಂಡಲ್ಲಿ ಇಟ್ಕೊಳ್ಳಿದಲ್ಲ. ಫಸ್ಟು ಸ್ಯಾಲರಿ, ಸೆಕೆಂಡು ಅಪಾರ್ಟ್ ಫ್ರಮ್ ಸ್ಯಾಲ್ರಿ ಯು ಶುಡ್ ಹ್ಯಾವ್ ಅನದರ್ 2-3 ಇನ್ಕಮ್ಸ್ ಅಟ್ಲೀಸ್ಟ್. ಇದೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವ್ದು ಮಾಡಬೇಕು ನಾನು ಹೇಳಿಲ್ಲ, ನಿಮಗೆ ಹೋಲಿ ಸ್ಪಿರಿಟ್ ಲೀಡಿಂಗ್ ಮಾಡ್ತಾರೆ ಏನು ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಕನೆಕ್ಷನ್ ವಿತ್ ಗಾಡ್ ವಿಲ್ ಗಿವ್ ಐಡಿಯಾಸ್. ಫಸ್ಟ್ ದೇವ್ರು ನನಗೆ ಐಡಿಯಾ ಕೊಡ್ತಾರಾ? ಅದಕ್ಕೆ ಟೈತ್ ಕೊಡಿ ಅಂತ ಹೇಳೋದು. ಟೈತ್ ಕೊಟ್ಟರೆ ಏನು ಕೊಡ್ತಾರೆ ದೇವರು? ಐಡಿಯಾ ಕೊಡ್ತಾರೆ. ನೀನೇ ಓನಾಗಿ ಮಾಡಿಬಿಟ್ರೆ ಐಡಿಯಾ ಬರೋಲ್ಲ. ದೇವ್ರು ನಿನ್ನ ಜೊತೆ ಪಾರ್ಟ್ನರ್ ಆಗಬೇಕಂದ್ರೆ, ಹೋಲಿ ಸ್ಪಿರಿಟ್ ನಿನ್ನ ಜೊತೆ ಪಾರ್ಟ್ನರ್ ಆಗಬೇಕಂದ್ರೆ, ನಿನ್ನ ಇನ್ಕಮಲ್ಲಿ ದೇವ್ರನ್ನ ಪಾರ್ಟ್ನರ್ ಆಗಿ ಇಟ್ಕೊಬೇಕು ಫಸ್ಟು. ಎಷ್ಟು ಜನಕ್ಕೆ ನಿಮ್ಮ ಬಿಸ್ನೆಸ್ಸಲ್ಲಿ ದೇವ್ರನ್ನ ಪಾರ್ಟ್ನರ್ ಆಗಿ ಇಟ್ಕೊಂಡಿದ್ದೀರಾ? ಕೆಲವರು ಹೇಳ್ತಾರೆ, ಪಾಸ್ಟರ್ 100% ಪ್ರಾಫಿಟಲ್ಲಿ ದೇವರಿಗೆ 25% ಪ್ರಾಫಿಟ್ ಇಟ್ಟಿದ್ದೀನಿ, ಬಿಕಾಸ್ ಈ ಈಸ್ ಮೈ ಪಾರ್ಟ್ನರ್. ಯಾರು ಪಾರ್ಟ್ನರ್ ಅಂತೆ? ಹೋಲಿ ಸ್ಪಿರಿಟ್ ಈಸ್ ಮೈ ಪಾರ್ಟ್ನರ್. ನೋಡಿ, ನೀವು ಅಟ್ಲೀಸ್ಟ್ 10% ನಿಮ್ಮ ಪ್ರಾಫಿಟಲ್ಲಿ ಎತ್ತಿಟ್ಬಿಟ್ಟು ದೇವ್ರ ಹತ್ರ ಕೇಳಿ, ದೇವರೇ ನಾನು ಇದು ನಿನಗಾಗಿ ಎತ್ತಿಟ್ಟಿದ್ದೀನಿ, ಗಿವ್ ಮಿ ನ್ಯೂ ಐಡಿಯಾಸ್. ನಾನು ಏನು ಹೇಳ್ತೀನಿ ಗೊತ್ತಾ? ಯಾವಾಗಲೂ ದೇವರು ನಿನ್ನನ್ನು ಆಶ್ವಾಸೋದಕ್ಕೆ ಹಿ ವಿಲ್ ನಾಟ್ ಗಿವ್ ಯು ಮನಿ, ಹಿ ವಿಲ್ ಗಿವ್ ಯು ಎಬಿಲಿಟಿ, ಹಿ ವಿಲ್ ಗಿವ್ ಯು ಐಡಿಯಾಸ್, ಹಿ ವಿಲ್ ಗಿವ್ ಯು ಪವರ್. ತುಂಬ ದಿವಸದಿಂದ ಪಾಸ್ಟರ್ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಫೈನಾನ್ಸ್ಗಾಗಿ. ಇವತ್ತು ಸ್ಟಾಪ್ ಮಾಡಿ, ಪ್ರೇಯರ್ ಮಾಡೋದು ನಿಲ್ಲಿಸಿ. ಯಾಕೆ ಗೊತ್ತಾ? ಪ್ರಾರ್ಥನೆ ನಿನಗೆ ಫೈನಾನ್ಸ್ಗೆ ಕೆಲಸ ಮಾಡೋದಿಲ್ಲ. ಡೂ ಸಮಥಿಂಗ್, ಏನಾದರೂ ಒಂದು ಮಾಡಿ. ಆಮೇಲೆ ಇವಾಗ ಚೆನ್ನಾಗಿ ದುಡ್ಡು ಮಾಡೋ ಟೈಮಲ್ಲಿ ಮಾಡಿಟ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಮಾಡಿಟ್ಕೊಳ್ಳಿ. ಅದಕ್ಕೆ ಮೇಲೆ ದೇವರು ಮಾಡ್ತಾರೆ. ಅಷ್ಟರ ನನ್ನ ಕೈಯಲ್ಲಿ ತಿಂಗಳಿಗೆ ಒಂದು 10,000 ಸೇವ್ ಮಾಡ್ಬೋದು. ನಾನೇನು 10,000 ಸೇವ್ ಮಾಡು ಸಾಕು. ಆಮೇಲೆ ದೇವ್ರು ನಿನಗೆ 1 ಲಕ್ಷ ಇಲ್ಲ 10 ಲಕ್ಷ ಕೊಡೋ ಥರ ದೇವ್ರು ಡೋರ್ಸ್ ಓಪನ್ ಮಾಡ್ತಾರೆ. ಫಸ್ಟ್ ದೇವ್ರು ನಿನ್ನ ಕ್ಯಾರೆಕ್ಟರ್ ನೋಡೋದಕ್ಕೇ ಹಿ ಈಸ್ ಟೆಲ್ಲಿಂಗ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಅದಕ್ಕೇ ನಿನ್ನ ಕ್ಯಾರೆಕ್ಟರ್ ನೋಡೋದಕ್ಕೇ ಟೈದಿಂಗ್. ನೋಡಿ, ದಶಮಾಂಶ ಎತ್ತಿಡಿ ಅಂದರೆ ಏನು ಗೊತ್ತಾ? ಅದು ನೀನು ದೇವ್ರ ಮೇಲೆ ಇಟ್ಟಿರುವಂಥ ಗೌರವನ ತೋರಿಸುತ್ತೆ. ದೇವ್ರ ಮೇಲೆ ಇಟ್ಟಿರುವಂಥ ಗೌರವನ ತೋರಿಸುತ್ತೆ. ಎಷ್ಟು ದೇವ್ರನ್ನ ನಿಮ್ಮ ಮುಂದೆ ಇಟ್ಟಿದ್ದೀರಾ ಅನ್ನೋದನ್ನು ತೋರಿಸುತ್ತೆ. ನೀವು ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ. ಆಶೀರ್ವದಿಸೋದು ದೇವರು. ಚೆನ್ನಾಗಿ ಒಂದನ್ನು ಮಾತ್ರ ತಿಳ್ಕೊಳ್ಳಿ, ನೀನು ಮಾಡೋ ಟೀ ಬಿಸ್ನೆಸ್ ಆಗಲಿ, ನೀವು ಮಾಡೋ ಎಕ್ಸ್ಟ್ರಾ ಬಿಸ್ನೆಸ್ ಆಗಲಿ, ಯಾವುದು ನಿನ್ನನ್ನು ಮೇಲಕ್ಕೆ ತರೋದಿಲ್ಲ, ದೇವರೇ ನಿನ್ನನ್ನು ಮೇಲಕ್ಕೆ ತರೋದು. ಪ್ರೈಸ್ ದಿ ಲಾರ್ಡ್. ನಿನಗೆ ಅನುಭವಗಳಾಗೋದಕ್ಕೆ, ನಿನಗೆ ಜ್ಞಾನ ಬರೋದಕ್ಕೆ, ನಿನಗೆ ಐಡಿಯಾಸ್ ಬರೋದಕ್ಕೆ, ನಿನ್ನ ಮೈಂಡ್ ಶಾರ್ಪ್ ಆಗೋದಕ್ಕೆ ದೇವ್ರು ಕೆಲವೊಂದು ಮಾಡೋಕ್ಕೆ ಹೇಳ್ತಾರೆ. ಹುಷಾರಿಗೆ ಮಾಡಿ, ಪ್ರಾರ್ಥನೆಯೊಂದಿಗೆ ಮಾಡಿ, ದೇವ್ರೊಟ್ಟಿಗೆ ಮಾಡಿ, ದೇವರೊಂದಿಗೆ ಮಾಡಿ, ದೇವ್ರು ನಿನ್ನನ್ನು ಆಶ್ರಯಿಸ್ತಾರೆ. ಗಾಡ್ ಬ್ಲೆಸ್ ಯು. ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್.